ನನ್ನ ಹೆಸರು ನಾಗರಾಜ್ ಅಂತ. ಐ ಆಮ್ ಯುವರ್ ಹಂಬಲ್ ಪಾಲಿಟಿಷಿಯನ್ ಹೇಮಿ. ಸೋಲಾರ್ ಎಕ್ಲಿಪ್ಸ್ ಗೆ ಗ್ಲಾಸಸ್ ಬರುತ್ತಲ್ಲ, ಕಬ್ಬನ್ ಪಾರ್ಕ್ ಅಲ್ಲಿ ನಾನು ನಿಂತ್ಕೊಂಡು ಅದನ್ನ ಸೇಲ್ ಮಾಡಿದ್ದೀನಿ. ನಾನು ಇವತ್ತವರೆಗೂ ನನಗೆ ಜನ ಪಾರ್ಟಿಗೆ ಕರೆದ್ರೆ ನಾನು ಪಾರ್ಟಿಗೆ ಹೋಗಲ್ಲ. ನಾನು ಪಾರ್ಟಿ ಮಾಡೋ ವಯಸ್ಸಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ನಾನು ರೇಡಿಯೋ ಜಾಕಿಂಗ್ ಆರು ಗೊತ್ತಿಲ್ಲ, ಜೇನು ಗೊತ್ತಿಲ್ಲ. ಬಟ್ ನಾನು ಹೇಳಿದೆ ರೇಡಿಯೋ ಜಾಕಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನೆಕ್ಸ್ಟ್ ಥಿಂಗ್ ನೋಡಿದ್ರೆ ಇಮೇಲ್ ಅಲ್ಲಿ ಟಿಕೆಟ್ ಇತ್ತು, ವೀಸಾ ಇತ್ತು. ಒಂದು ರೇಡಿಯೋ ಸ್ಟೇಷನ್ ಬಂದು ರಿಯಲ್ ಎಸ್ಟೇಟ್ ತರ ಆ ಫೇಸ್ ಆಫ್ ಲೈಫ್ ಅಲ್ಲಿ ನನ್ಗೆ ಅರ್ಥ ಆಯ್ತು ಟೈಮ್ ಇಸ್ ಮನಿ ಅಂತ. ನಾನು ಆ ಪ್ರಾಬ್ಲಮ್ ಅಲ್ಲೇ ಇದ್ದೆ ನಾನು. ಅಂಡ್ ದಟ್ಸ್ ವೆನ್ ಐ ಹ್ಯಾಡ್ ಮೈ ಫಸ್ಟ್ run in with mental health problems, depression, Dubai. Madam, see, anyways you're taking alcohol. Why not you sell your liver and pay for my car? Hey, have you gone mad? ಬಟ್ ಐ ಥಿಂಕ್ ಕಾಲೇಜಲ್ಲಿ ಏನಾಯ್ತಂದ್ರೆ ಅಲ್ಲಿ ಕೂಡ 2-3 ಸೆಟ್ ಆಫ್ ಅಂದ್ರೆ ಚಿಲ್ಡ್ರನ್ ಮಿಕ್ಸ್ ಇತ್ತಲ್ಲ, ಆ ತರ ಒಂದು ಮಿಕ್ಸ್ ಇತ್ತಲ್ಲ. ಕೆಲವರು ಆಲ್ರೆಡಿ ದುಡ್ಡಿಂದ ಬಂದಿದ್ರು, ಅಂದ್ರೆ ಅವ್ರ ಫ್ಯಾಮಿಲಿ ದುಡ್ಡಿತ್ತು, ಸೊ ಅವರಿಗೆ ಈ ಡಿಗ್ರಿ ಬಂದು ಜಸ್ಟ್ 1 ಡಿಗ್ರಿ. ಕೆಲವರು ಇಲ್ಲ ನಾನು ಸಿನಿಮಾ ಎಂಟರ್ ಆಗಬೇಕು, ಫೋಕಸ್ಡ್ ಎಜುಕೇಶನ್. ನಿಮ್ಮ ಫೋಕಸ್ ಏನಿತ್ತು? ನನ್ನ ಫೋಕಸ್ ಇವತ್ತು ಇದ್ದಿದೆ, ನೋಡೋಣ ಅದಾದ್ಮೇಲೆ ನೋಡೋಣ ಏನ್ ಮಾಡ್ಬೇಕು ಲೈಫಲ್ಲಿ ಅಂತ. ಲಿವಿಂಗ್ ಫಾರ್ ದಿ ಪ್ರೆಸೆಂಟ್. Yeah, I have always, even today I live now. I don't live in the future. I live now. ಈ ಕ್ಷಣ ಮುಖ್ಯ ನಿಮಗೆ. ಈ ತುಂಬಾ ಇಂಪಾರ್ಟೆಂಟ್ ಅಲ್ಲ, ಬಿಕಾಸ್ ಈ ಟೈಮ್ ಹೋದ್ರೆ ಐ ಮೀನ್ ಮತ್ತೆ ನೀವು ಯಾವಾಗ ಸಿಗ್ತೀರಾ ಗೊತ್ತಿಲ್ಲ, ನಾನು ಯಾವಾಗ ಸಿಗ್ತೀನಿ ಗೊತ್ತಿಲ್ಲ, ಬಟ್ ಈ ಟೈಮ್ ಇಂಪಾರ್ಟೆಂಟ್ ಅಲ್ಲ. ನನ್ನ ಕಾಲೇಜ್ ಲೈಫಲ್ಲಿ ಅಷ್ಟೇ ಇತ್ತು. ನೋಡೋಣ ಮುಗಿಸೋಣ ಮುಗಿಸೋಣ. ಇವತ್ತು ನಾನು ಆ್ಯಕ್ಚುಲಿ ಥ್ಯಾಂಕ್ ಮಾಡ್ತೀನಿ ದೇವರಿಗೆ. ಆ್ಯಕ್ಚುಲಿ ನಾನು ದೇವರಿಗೆ ಥ್ಯಾಂಕ್ ಮಾಡ್ತೀನಿ, ನನ್ನ ಅಮ್ಮಗೆ ಥ್ಯಾಂಕ್ ಮಾಡ್ತೀನಿ. ನಾನು ದಟ್ ನಾನು ಹೇಗೋ ಕಾಲೇಜ್ ಫುಲ್ ಕ್ರಿಯೇಟಿವ್ ಮಕ್ಕಳ ಜೊತೆ ನಾನು ಓದ್ಕೊಂಡು, ಒಂದು ಅಡಿಕ್ಷನ್ ಇಲ್ಲ ಅಥವಾ ಯುನೋ ಸಬ್ಸ್ಟೆನ್ಸ್ ಅಬ್ಯೂಸ್ ಇಲ್ಲ, ಏನೂ ಇಲ್ಲ. ಹೇಗೋ ಕ್ಲೀನಾಗಿ ನಾನು ಆಚೆ ಬಂದುಬಿಟ್ಟೆ ನಾನು. ರೈಟ್. ಸೊ ಎಕ್ಸ್ಪೋಸ್ ಆದರೆ ಆರಾಮಾಗಿ ಆಗ್ಬೋದಿತ್ತು. ಐ ಮೀನ್ ಕಾಲೇಜಲ್ಲಿ ಆ್ಯಂಡ್ ಎಸ್ಪೆಷಲಿ ವೇರ್ ಐ ಕಮ್ ಫ್ರಮ್, ರೈಟ್. ಐ ಮೀನ್ ವೇರ್ ಐ ಕಮ್ ಫ್ರಮ್. ನೀವು ಚಿಕ್ಕಿದ್ದಾಗ ನೀವು ಪ್ರಾಬ್ಲಮ್ಸ್ ನೋಡಿದ್ದೀರಾ, ಮನೆಯಲ್ಲಿ ಸ್ಟೆಬಿಲಿಟಿ ಇಲ್ಲ, ರಿಲೇಷನ್ಶಿಪ್ ಇಶ್ಯೂಸ್, ಕಾಂಪ್ಲಿಕೇಶನ್ಸ್, ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ. ಇಟ್ಸ್ ವೆರಿ ಈಸಿ ಟು ಎಕ್ಸ್ಪೋಸ್ ಟು ದೋಸ್ ಥಿಂಗ್ಸ್. ಲಕಿಲಿ ಫಾರ್ ಮೀ it didn't happen. I mean, it didn't happen. That's all I can say. How, why, I've never questioned it. But when I came back, Raj Musics ಅಲ್ಲಿ 1 month ಕೆಲಸ ಮಾಡಿದೆ ನಾನು. ಫಸ್ಟ್ ಜಾಬ್ ಆಕ್ಚುಲಿ ಇಲ್ಲ, ನನ್ನ ಫಸ್ಟ್ ಜಾಬ್ ಬಂದು ಸಾಚಿ ಅಂತ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಇದೆ, ತುಂಬಾ ದೊಡ್ಡ ಕಂಪ್ನಿ ಅದು. ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಇಟ್ ವಾಸ್ ಅನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಅಲ್ಲಿ ನನ್ನ ಚೈಲ್ಡ್ಹುಡ್ ಕ್ಲಾಸ್ಮೇಟ್, ಅವ್ರ ಅಮ್ಮ ಸಾಚಿ ತುಂಬ ದೊಡ್ಡ, ಐ ಮೀನ್ ಅವ್ರ ಮೇನ್ ಸೆಂಟರ್ ಹೆಡ್ ಅವರೇ ಇದ್ರು. ಸೊ ಅವ್ರು ಹೇಳಿದ್ರು ಓಕೆ ಬನ್ನಿ ಇಂಟರ್ನ್ಶಿಪ್ ಮಾಡಿ ಅಂತ. ಸೊ ಅಡ್ವರ್ಟೈಸಿಂಗ್ ಅಲ್ಲಿ ಒಂದು 2-3 ತಿಂಗಳು ನಾನು ಇಂಟರ್ನ್ಶಿಪ್ ಮಾಡಿದೆ ನಾನು. ಬಟ್ ಬೋರಿಂಗ್ ಆಗಿತ್ತು ಅದು. ಬಿಕಾಸ್ ಅವ್ರ ಕ್ಲೈಂಟ್ ಆಕ್ಚುಲಿ ಆಂಕರ್ ಥ್ರೆಡ್ಸ್ ಇತ್ತು. ಅವ್ರ ಕ್ಲೈಂಟ್ ಆಂಕರ್ ಥ್ರೆಡ್ಸ್ ಇದೆಯಲ್ಲ, ಆಂಕರ್ ಬ್ರ್ಯಾಂಡ್ ಇದೆಯಲ್ಲ, ಆಂಕರ್ ಥ್ರೆಡ್ಸ್ ಸ್ಟಿಚಿಂಗ್ ನೀಡಲ್ ಥ್ರೆಡ್ ಬರುತ್ತಲ್ಲ, ಆಂಕರ್ ಅಂತ ಒಂದು ಬ್ರ್ಯಾಂಡ್ ಇದೆ. ಸೊ ಮತ್ತೆ ಆಂಕರ್ ಮತ್ತೆ ಬಾಷ್ ವೈಪರ್ ಬ್ಲೇಡ್ಸ್. ಸೊ ಅದ್ರಲ್ಲಿ ಆಕ್ಚುಲಿ ಅಷ್ಟು ಕ್ರಿಯೇಟಿವ್ ಏನೂ ಇಲ್ಲ. ಸೊ ಮ್ಯಾನ್ಯುಯಲ್ಸ್ ತರ ಬರಿಬೇಕಿತ್ತಲ್ಲಿ, ಕಾಪಿ ರೈಟಿಂಗ್ ಅಲ್ಲಿ. ಈ ಥ್ರೆಡ್ GSM ಇಷ್ಟು, ಫ್ಯಾಬ್ರಿಕ್ ನ ಇದು ಮಾಡುತ್ತೆ, ಅದ್ ಮಾಡುತ್ತೆ, ಟೆಕ್ನಿಕಲ್ ಡೀಟೇಲ್ಸ್ ನಾಟ್ ವೆರಿ ಕ್ರಿಯೇಟಿವ್. ಸೊ ನನಗೆ ಇಷ್ಟ ಆಗಿಲ್ಲ. ಸೊ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಹೇಳಿದೆ, ಆಂಟಿ ನನ್ಗೆ ಇದಾಗ್ತಿಲ್ಲ. ಅಂಡ್ ಅಡ್ವರ್ಟೈಸಿಂಗ್ ಅಲ್ಲಿ ಜನ ಪೇ ಮಾಡಲ್ಲ. ಹೌದು, ಅಡ್ವರ್ಟೈಸಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ ಅಂತೆಲ್ಲ ಕೇಳ್ಪಟ್ಬಿಟ್ಟಿದ್ವಿ. ಸುಮಾರು ವರ್ಷ ಆದ ನಂತರ ಅಡ್ವರ್ಟೈಸಿಂಗ್ ಅಲ್ಲಿ ದುಡ್ಡಿಲ್ಲ. ಇವತ್ತವರೆಗೂ ಅದೇ ಸ್ಟೋರಿ, ಅಡ್ವರ್ಟೈಸಿಂಗ್ ಅಲ್ಲಿ ದುಡ್ಡಿಲ್ಲ. ಸ್ಟಾರ್ಟ್ ಮಾಡಿದಾಗ ದುಡ್ಡೇ ಇಲ್ಲ. ಅಡ್ವರ್ಟೈಸಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನೀವು ಸ್ಟಾರ್ಟ್ ಮಾಡಿದಾಗ ಐ ಮೀನ್ ನಿಮ್ ಕ್ಲೈಂಟ್ ಸರ್ವಿಸಿಂಗ್ ಅಂದ್ರೆ ನಿಮ್ಗೊಂದು ಅಕೌಂಟ್ ನಿಮ್ ಕೈಯಲ್ಲಿ ಸಿಕ್ಕಲ್ಲ. ಕ್ರಿಯೇಟಿವ್ ಅಂದ್ರೆ ನಿಮ್ಗೆ ಅಷ್ಟು ದೊಡ್ಡ ಕ್ರಿಯೇಟಿವ್ ಪ್ರಾಜೆಕ್ಟ್ ಯಾರು ಕೊಡಲ್ಲ. ಅಂಡ್ ಅದು ಏಜೆನ್ಸಿ ಮೇಲೆ ಡಿಪೆಂಡೆಂಟ್. ಕೆಲವು ಏಜೆನ್ಸೀಸ್ ಅಲ್ಲಿ ತುಂಬಾ ಫನ್ ಬ್ರ್ಯಾಂಡ್ಸ್ ಇರುತ್ತೆ. ನಾನು ಹೋಗಿದ್ದ ಏಜೆನ್ಸಿಯಲ್ಲಿ ಫನ್ ಇರಲಿಲ್ಲ. ಐ ಮೀನ್ ಒಂದು ಬಾಷ್ ವೈಪರ್ ಬ್ಲೇಡ್ ಬಗ್ಗೆ ಎಷ್ಟಂತ ಬರೆಯೋದು ಅದು. ಐ ಮೀನ್ ಇದು ಮಳೆ ನೀರನ್ನ ಒರೆಸುತ್ತೆ, ಮಳೆ ನೀರು ಒರೆಸುತ್ತೆ, ಅಷ್ಟೇ ಅಲ್ಲ, ಬೇರೆ ಏನು ಬರೆಯೋದು ಅಷ್ಟೇ. ಮುಗೀತಲ್ಲ ಕತೆ. ಕ್ರಿಯೇಟಿವ್ ಅಂದ್ರೆ ಒಂದು ಸ್ಪೆಕ್ಟಿಕಲ್ಸ್ ಅಲ್ಲಿ ಒಂದು ವೈಪರ್ ಬ್ಲೇಡ್ ಈ ತರ ಆಗ್ಬೋದು. ಕಾರ್ ಬೇಡ, ಸ್ಪೆಕ್ಟಿಕಲ್ಸ್ ಅಲ್ಲ, ಕನ್ನಡಕ ಅಷ್ಟೇ ಅಲ್ಲ, ಬೇರೆ ಯಾವುದು ಕ್ರಿಯೇಟಿವ್ ಅಂತೂ ಯಾವುದೂ ಇಲ್ಲ. ಸೊ ನಾನು ಆ್ಯಕ್ಚುಲಿ ಏನು ಮಾಡ್ತಿದ್ದೇನೆ, ದುಡ್ಡು ಇರಲಿಲ್ಲ, ಅವ್ರ ಸ್ಯಾಲ್ರಿ ಇರಲಿಲ್ಲ. ಅದು ಟ್ರಾನ್ಸ್ಪೋರ್ಟ್ಗೆ ಅವರು ದುಡ್ಡು ಕೊಡ್ತಿದ್ರು. ಮಂಡೇ ಟು ಫ್ರೈಡೆ ಕನ್ವಿಯನ್ಸ್ ಪೇ ಮಾಡೋರು ಅಷ್ಟೇ. ಎಷ್ಟಿತ್ತು ಕನ್ವಿಯನ್ಸ್? ಆ್ಯಕ್ಚುಲ್ಸ್ ಅಲ್ಲಿ ಒಂದು ಕೈನೆಟಿಕ್ ಹೋಂಡಾ, ಫಸ್ಟೇ ಕೈನೆಟಿಕ್ ಹೋಂಡಾ ಇತ್ತು ನನ್ನ ಹತ್ರ, ಬ್ಲ್ಯಾಕ್ ಕಲರ್ದು. ಆ ಕೈನೆಟಿಕ್ ಹೋಂಡಾ ಬಹುಶಃ ಹೌದು, ಬಿಕಾಸ್ ಆ ಟೈಮಲ್ಲಿ ಆಲ್ಟೋ ಇತ್ತಲ್ಲ. ಸೊ ಅವ್ರ ಕೈನೆಟಿಕ್ ಹೋಂಡಾ ನನಗೆ ಬಂತು. ಅನ್ಎಂಪ್ಲಾಯ್ಡ್ ನಿಮ್ಮ ಹತ್ರ ಬಂತು 100%. ಸೊ ಆ ಕೈನೆಟಿಕ್ ಹೋಂಡಾ ಮೈಲೇಜು ಎಷ್ಟು, ಒಂದು 45-50 ಇತ್ತಲ್ಲ ಪರ್ ಲೀಟರು. ಸೊ ನಮ್ಮ ಮನೆ ಓಲ್ಡ್ ಏರ್ಪೋರ್ಟ್ ರೋಡಲ್ಲಿತ್ತು. ನಿಮ್ಮ ಶಾಪ್ ಹತ್ರ? ಇಲ್ಲಿ ಶಾಪ್ ಎಲ್ಲ ಅಮ್ಮ ಕ್ಲೋಸ್ ಮಾಡಿದ್ರು, ಆ ಟೈಮಲ್ಲಿ ಕ್ಲೋಸ್ ಮಾಡಿದ್ರು. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅದೇ ಅಂತ ಕ್ಲೋಸ್ ಮಾಡಿದ್ರು ಆ ಶಾಪ್ನ. ಮುರುಗೇಶ್ ಪಾಳ್ಯಲ್ಲಿ ಇತ್ತು ಮನೆ. ಅಲ್ಲಿಂದ ಆಗಾಬಾಸಲ್ಲಿ ರೋಡ್, ಅಲ್ಸೂರ್ ಹತ್ರ. ಎಷ್ಟು ಪೆಟ್ರೋಲು ಹೋಗಲ್ಲ ಅದರಲ್ಲಿ. ತಿಂಗಳಿಗೇನು ಒಂದು 1000 ರೂಪೀಸ್, ಅದರಲ್ಲೂ ಸ್ವಲ್ಪ ಚೀಟಿಂಗ್ ಮಾಡಿ ಪೆಟ್ರೋಲ್
ಇಲ್ಲ ಅಂದರೆ 5 ಕಿಲೋಮೀಟರ್ ಜಾಸ್ತಿ ಓಡಿಸಿದ್ದೀನಿ ಗಾಡಿನ ಅಂತ ಒಂದು ಏನೋ ಒಂದು 100-200 ರೂಪಾಯಿ. ಆ್ಯಂಡ್ ಆ ಟೈಮಲ್ಲಿ ಪೆಟ್ರೋಲ್ ಪ್ರೈಸ್ ಕೂಡ ಅಷ್ಟು ಇರಲಿಲ್ಲ. ಸೊ ಎಷ್ಟು ದುಡ್ಡು ಬರ್ಬೋದು ಅಂತ ನೀವು 2008. Every interview of yours that I looked up, the questions are about what do you eat, how do you stay so fit. ಮುಂಚೆಯಿಂದಾನು ನಾನು ಕಾಲೇಜ್ ಟೈಮ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಮುಂಚೆಯಿಂದಾನು ಸ್ಕೂಲ್ ಆದ ನಂತರ ಸ್ವಲ್ಪ 12th ಅಲ್ಲಿ ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರ್ ಸೆಂಟ್ರಲ್ ಬ್ರಿಗೇಡ್ ರೋಡಲ್ಲಿ ಬ್ಯಾಂಗ್ಳೂರ್ ಸೆಂಟ್ರಲ್ ಇತ್ತಲ್ಲ, MG ರೋಡಲ್ಲಿ ಬ್ಯಾಂಗ್ಳೂರ್ ಸೆಂಟ್ರಲ್ ಮಾಲ್ ಇತ್ತಲ್ಲ, ಅಲ್ಲಿ ಮೈಕಲ್ಲಿ MC ಮಾಡೋದು. ನನ್ನ ಪ್ರಕಾರ ನನ್ನ ಫಸ್ಟ್ ಜಾಬ್ ಬಂದು ಸೋಲಾರ್ ಎಕ್ಲಿಪ್ಸ್ಗೆ ಗ್ಲಾಸಸ್ ಬರುತ್ತಲ್ಲ, ಬ್ಲ್ಯಾಕ್ ಕಲರ್ ಗ್ಲಾಸ್, ಬಾಲ್ ಭವನ್ ಕಬ್ಬನ್ ಪಾರ್ಕಲ್ಲಿ ನಾನು ನಿಂತ್ಕೊಂಡು ಅದನ್ನು ಸೇಲ್ ಮಾಡಿದ್ದೀನಿ ನಾನು. ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಮುಂದೆ ಆದರೆ ಕರೆಕ್ಟ್ ಟ್ರೈನ್ ಅಲ್ಲಿಂದ ಹೋಗಿ ಅಲ್ಲ ಆಚೆ ನಾನು ಗ್ಲಾಸಸ್ ಸೇಲ್ ಮಾಡಿದ್ದೀನಿ. ನನ್ನ ಫಸ್ಟ್ ಕೆಲಸ ಅದೇ ಇದ್ದಿದ್ದು. ಮತ್ತು ನಾನು ಇವೆಂಟ್ಸ್ ಹೋಸ್ಟ್ ಮಾಡಿದ್ದೀನಿ. ಇದು ಕ್ಯಾಂಟರ್ ಹೋಗುತ್ತಲ್ಲ ಗಾಡಿ, ಮೆಟಡೋರ್ ಥರ, ಅಲ್ಲಿ ನಿಂತ್ಕೊಂಡು ಸಿಗ್ನಲಲ್ಲಿ ಸರ್ ಅದು ಮಾಡಿದ್ದೀನಿ ನಾನು. ಬ್ಯಾಂಗ್ಳೂರ್ ಸೆಂಟ್ರಲಲ್ಲಿ ಇವೆಂಟ್ಸ್ ಮಾಡ್ತಿದ್ದೆ ನಾನು. ಸೊ ನನ್ನ ಆ್ಯಕ್ಚುಲಿ ನಾನು ದುಡ್ಡು ಬರ್ತಿದ್ದು ಅಲ್ಲಿಂದ, ನನ್ನ ಟ್ಯಾಲೆಂಟಿಂದಾನೇ ನನ್ನ ದುಡ್ಡು ಬರ್ತಿದ್ದು, ರೈಟ್? ಲೈಕ್ MCಯಿಂದ ನನ್ನ ದುಡ್ಡು ಬರ್ತಿತ್ತು ಅಲ್ಲಿ. ಗರುಡ ಮಾಲ್ ಸೆಂಟರಲ್ಲಿ ಇವತ್ತು MCs ಇದ್ದಾರೆ, ಸುಮಾರು ಜನ ಮಾಲಲ್ಲಿ ನಿಂತ್ಕೊಂಡು ಮಾತಾಡ್ತಾರಲ್ಲ, ನಾನು ಆ ಕೆಲಸ ಎಲ್ಲ ನಾನು ಸುಮಾರು ಮಾಡಿದ್ದೀನಿ ನಾನು. ಓಕೆ, +2 ಆ ಟೈಮಲ್ಲಿ. +2 ಆದ ನಂತರನು ಇನ್ಫ್ಯಾಕ್ಟ್ ಈ ಅಡ್ವರ್ಟೈಸಿಂಗ್ ಕೆಲಸ ಮಾಡುವಾಗ ನಾನು ಅದೇ ಮಾಡ್ತಿದ್ದೆ. ಸ್ಯಾಟರ್ಡೆ ಸಂಡೇ ಅಂದರೆ ನಾನು ಮನೆಯಲ್ಲೇ ಇರಲ್ಲ, ಫುಲ್ ಬ್ಯುಸಿ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಮಾಲಿಗೆ ಹೋಗಬೇಕು, ನೈಟ್ ತನಕ ಅಲ್ಲೇ, ಮತ್ತೆ ತಿರ್ಗಾ ನೆಕ್ಸ್ಟ್ ಡೇ ತಿರ್ಗಾ ಅಲ್ಲೇ ಹೋಗಬೇಕು. ಸೊ ನಾನು ಮುಂಚೆಯಿಂದನೂ ಅದೇ, ಲೈಕ್ ಫಾರ್ ಎಕ್ಸಾಂಪಲ್ ಇವತ್ತವರೆಗೂ ನನಗೆ ಜನ ಪಾರ್ಟಿಗೆ ಕರೆದ್ರೆ ನಾನು ಪಾರ್ಟಿಗೆ ಹೋಗಲ್ಲ, ಬಿಕಾಸ್ ನನಗೆ ಅಭ್ಯಾಸ ಇಲ್ಲ. ನಾನು ಪಾರ್ಟಿ ಮಾಡೋ ವಯಸ್ಸಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಈಗ ಆ ವಯಸ್ಸು ಹಿಂದೆ ಹೋಯ್ತಲ್ಲ. ಸೊ ಈಗ ನಾನು ಮನೆಯಲ್ಲಿರೋದೇ ತುಂಬ ಇಷ್ಟ ನನಗೆ, ಬಿಕಾಸ್ ನನ್ನ ಆ ಪ್ರೈವೇಟ್ ಸ್ಪೇಸ್ ನನಗೆ ತುಂಬ ಇಷ್ಟ. ಆಚೆ ಹೋಗ್ತೀನಿ, ಕೆಲಸ ಮಾಡ್ತೀನಿ, ಮನೆಗೆ ಬಂದರೆ ಮನೆಯಲ್ಲೇ ಇರ್ತೀನಿ ನಾನು. ಸೊ ನಾನು ಈ ಇವೆಂಟ್ಸ್ ಎಲ್ಲ ಮಾಡ್ತಿದ್ದೆ. ಮತ್ತು ಆ ಆಂಟಿ ಹತ್ರ ಹೇಳಿದೆ ನಾನು, ಆಂಟಿ ಐ ಕಾಂಟ್ ಡೂ ದಿಸ್ ಪ್ಲೀಸ್. ಸೊ ಅವ್ರು ಹೇಳಿದ್ರು ಇಲ್ಲ, ರಾಜ್ ಮ್ಯೂಸಿಕ್ಸಲ್ಲಿ ನನ್ನ ಒಬ್ಬರು ಫ್ರೆಂಡ್ ಇದ್ದಾರೆ, ಅಲ್ಲಿ ಹೋಗಿ ಅಂತ. ಸೊ ನಾನು ರಾಜ್ ಮ್ಯೂಸಿಕ್ಸ್ ಟೆಲಿವಿಷನ್ ಚಾನಲಿಗೆ ಹೋದೆ. ಇಲ್ಲಿ ಕಮ್ಮನಹಳ್ಳಿಯಲ್ಲಿ ಅವ್ರ ಆಫೀಸ್ ಇತ್ತು. ಇವತ್ತು ಅಲ್ಲೇ ಇದೆಯಾ ಅಲ್ಲಿ ಇಲ್ವಾ ಗೊತ್ತಿಲ್ಲ. ರಾಜ್ ಮ್ಯೂಸಿಕ್ಸ್ ಮ್ಯೂಸಿಕ್ಸ್ ಇತ್ತು ನೆಕ್ಸ್ಟ್. ಸೊ ಅಲ್ಲೋದೆ ನಾನು. ಅಲ್ಲಿ ಆ ಶೋ ಬರ್ತಿತ್ತಲ್ಲ ಟಿವಿಯಲ್ಲಿ, ಆ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಲೈವ್ ಮಾತಾಡ್ತಾರಲ್ಲ, ಸರ್ ಎಲ್ಲಿದ್ದೀರಾ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಮತ್ತೆ ಸಡನ್ ಆಗಿ ಯಾರಾದರೂ ಅಡುಗೆ ಮಾಡುವಾಗ ಕಿರ್ಚ್ತಾರಲ್ಲಿ ಕುಕ್ಕರ್ ಸೌಂಡು ಅಂತ ಶೋ. ನಾನು ಆ್ಯಕ್ಚುಲಿ ನಾನು ಆ ಶೋ ಪ್ರೊಡ್ಯೂಸರ್ ಆದೆ. ನಾನು ಹೋಗಿದ್ದು ಆ್ಯಂಕರ್ ಅಲ್ಲ, ಪ್ರೊಡ್ಯೂಸರ್. ಅವ್ರು ಹೇಳಿದ್ರು ಇಲ್ಲ ನೀವು ಹಿಂದೆ ಪ್ರೊಡ್ಯೂಸ್ ಮಾಡಿ. ಒಂದು ಮೇಡಮ್ ಇದ್ರು, ಅವರೇ ಹೋಸ್ಟು, ಅವರೇ ಆ್ಯಂಕರಲ್ಲಿ ಚೆನ್ನಾಗಿ ಮಾಡ್ತಿದ್ರು ಅವ್ರು. ಏನು ಬಟ್ ಅವ್ರು ಏನಂದರೆ ಸಾಮಾನ್ಯವಾಗಿ ಜನರ ಹತ್ರ ಏನು ಮಾತಾಡೋದು, ಒಂದು ಟಾಕ್ ಬ್ಯಾಕ್ ಇರುತ್ತಲ್ಲ, ಆ ಟಾಕ್ ಬ್ಯಾಕಲ್ಲಿ ನನ್ನ ಕೆಲಸ ಏನಂತ ಅಂದರೆ ಅವ್ರಿಗೆ ಹೇಳೋದು, ಈ ಥರ ಇವ್ರ ಹತ್ರ ಮಾತಾಡಿ, ಇಂಥದ್ದೊಂದು ಕ್ವೆಶ್ಚನ್ ಕೇಳಿ ಅಂತ. ಫಾರ್ ಎಕ್ಸಾಂಪಲ್ ಒಂದು ಯಾರೋ ಆಟೋ ಡ್ರೈವರ್ ಫೋನ್ ಮಾಡ್ತಾರೆ, ಅವ್ರ ಹತ್ರ ಮಾತಾಡ್ಬೇಕಂದ್ರೆ ಈ ಅಮ್ಮ ಗೊತ್ತಿರಲಿಲ್ಲ ಏನು ಕೇಳೋದಂತ, ಎಷ್ಟಂತ ಕೇಳೋದು, ಚೆನ್ನಾಗಿದ್ದೀರಾ ಅಂತ, ಬೇರೆ ಏನಾದರೂ ಕೇಳಬೇಕಲ್ಲ. ಸೊ ನಾನು ಈ ಕಡೆಯಿಂದ ನಾನು ಹೇಳ್ತಿದ್ದೆ, ಕೇಳಿ ಅವ್ರ ಹತ್ರ ಊಟಕ್ಕೆ ಏನು ತಂದಿದ್ದಾರೆ ಇವತ್ತು, ಊಟ ಅವರೊಬ್ಬರೇ ತಿಂತಿದ್ದಾರಾ ಅಥವಾ ಬೇರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾರಾ, ಫ್ರೆಂಡ್ಸ್ ಹತ್ರ ಏನಿತ್ತು ಊಟದಲ್ಲಿ, ಎಷ್ಟೊತ್ತು ನಿಮ್ಮ ಲಂಚ್ ಬ್ರೇಕು, ಅಥವಾ ಇವತ್ತು ಬೋನಿ ಹೆಂಗಿತ್ತು, ಯಾರು ನಿಮ್ಮ ಫಸ್ಟ್ ಕಸ್ಟಮರು, ಎನಿ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ದಟ್ ಯು ಹ್ಯಾಡ್ ಟುಡೇ, ರೈಟ್? ಸೊ ನಾನು ಆ ಥರ ನಾನು ಆ ಕಾನ್ವರ್ಸೇಷನ್ನ ಮುಂದೆ ಕಂಟಿನ್ಯೂ ಮಾಡಿಸ್ತಿದ್ದೆ ನಾನು. ಮತ್ತೆ ಒಂದಿನ ಅವ್ರು ಆ್ಯಕ್ಚುಲಿ ಒಂದು 15-20 ದಿನ ಆದ ನಂತರ ಅವ್ರ ಅಪ್ಪ ಕಾಲ್ ಮಾಡಿಬಿಟ್ಟು ಚಾನಲಿಗೆ ಹೇಳಿದ್ರು, ಇಲ್ಲ ನನ್ನ ಮಗಳು ಇವತ್ತಿಂದ ಬರ್ತಿಲ್ಲ ಅಂತ. ಶೋಗೆ ಒಂದು ಅರ್ಧ ಗಂಟೆ ಇತ್ತು ಲೈವ್ ಹೋಗೋಕ್ಕೆ, ಬೇರೆ ಆ್ಯಂಕರ್ ಇರಲಿಲ್ಲ, ನನ್ನನ್ನು ಆ್ಯಂಕರ್ ಮಾಡಿಬಿಟ್ರು. ಆ್ಯಕ್ಚುಲಿ ಆ್ಯಂಕರ್ ಅಪ್ಪ ನಿಮಗೆ ಜಾಬ್ ಕೊಡಿಸಿದ್ರು? ಇಲ್ಲ, ಬಟ್ ಆ್ಯಕ್ಚುಲಿ ನನಗೆ ಆ ಕೆಲಸ ಆ್ಯಕ್ಚುಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಇಷ್ಟ ಆಗಿಲ್ಲ ಅದು ತುಂಬ. ನನ್ನ ಕಮಿಂಗ್ ಆನ್ ಸ್ಕ್ರೀನ್ ಇಲ್ಲ, ಆನ್ ಸ್ಕ್ರೀನ್ ಓಕೆ ಇಂಟ್ರೆಸ್ಟಿಂಗ್ ಇತ್ತು, ಬಟ್ ನನ್ನ ಲೈಫಲ್ಲಿ ಅದೇ ಮಾಡಬೇಕಂತ ಕೆಲವು ಟೈಮ್ ಲೈಫಲ್ಲಿ ಇರುತ್ತಲ್ಲ, ನಾನು ಇದು ಮಾಡಬೇಕಂತ ಲೈಫಲ್ಲಿ, ಅದು ನನ್ನ ಲೈಫ್ ಪ್ಲ್ಯಾನಲ್ಲಿ ಇರಲಿಲ್ಲ. ಅದು ಒಬ್ಬರಿಗೆ TV ವಾಲ್ಯೂಮ್ ಕಡಿಮೆ ಮಾಡಿ ಅಂತ ನನ್ನ ಲೈಫಲ್ಲಿ ಆ ಪ್ಲ್ಯಾನ್ ಇರಲಿಲ್ಲ. ಅದು ಆ ಥರ ದೊಡ್ಡವನಾಗ್ಬಿಟ್ಟು ನಾನು ಈ ಥರ ಹೇಳಬೇಕಂತ. ಸೊ ನಾನು ಮಾಡಿದೆ ಅದನ್ನು. ಬರುತ್ತೇನಪ್ಪ ನಿಮಗೆ? ಬರುತ್ತೆ ಸರ್, ಥ್ಯಾಂಕ್ ಗಾಡ್. ಆ ಅರುಣ್ ಪಾಟೀಲ್ ನಿನ್ನ ಜೊತೆ ಮಾಡಿದ್ದು ಅದನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ನಾನು ಕಾಲೇಜಲ್ಲಿದ್ದಾಗ ನಾನು SS ಮ್ಯೂಸಿಕ್ ಅಂತ ಒಂದು ಚಾನಲ್ ಇತ್ತಲ್ಲ, ಸದರ್ನ್ ಸ್ಪೈಸ್ ಮ್ಯೂಸಿಕ್, ಅಲ್ಲಿ VJ ಹಂಟ್ ಇತ್ತು. VJ ಆಡಿಷನ್ಸ್ ನನ್ನ ಟೈಮಲ್ಲಿ VJ ಅಂದರೆ ಕೂಲ್. ಸೊ ನಾನು VJ ಹಂಟಿಗೆ ಹೋದೆ. ನಾನು ಅಲ್ಲಿ ಟಾಪ್ 5 ಇದ್ದೆ. ನಾನು ಆ್ಯಕ್ಚುಲಿ ಕಾಲೇಜ್ ಬಿಟ್ಟು ಸ್ಟ್ರೇಟ್ ಟೆಲಿವಿಷನ್ ಜಾಯ್ನ್ ಆಗೋಣ ಅಂತ ಅದೇ ಟೈಮಲ್ಲಿ ಇತ್ತು. ಅಮ್ಮ ಹೇಳಿದ್ರು ಡಿಗ್ರಿ ಕೈಯಲ್ಲಿ ಬಂದಿಲ್ಲ ಅಂದರೆ ನಾನು ಕಳಿಸಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಆ ಚಾನಲಲ್ಲಿ ಒಬ್ಬರು VJ ಇದ್ರು, ಅವರು ಹೇಳಿದ್ರು ಇವನಿಗೆ ಡಿಗ್ರಿ ಬಂದಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಳಿಸ್ಬೇಡಿ, ಫಸ್ಟ್ ಡಿಗ್ರಿ ಕೈಗೆ ಬರಲಿ, ಅದಾದ ನಂತರ ಕಳಿಸಿ ಅಂತ. ಇಟ್ಸ್ ವೆರಿ ಟೆಲ್ಲಿಂಗ್, ರೈಟ್? ಐ ಮೀನ್ ಆಲ್ಸೋ ಇದು ಏನು ಹೇಳುತ್ತಂದ್ರೆ ಲೈಫಲ್ಲಿ ಕೆಲವು ಟೈಮ್ ನಾವು ಒಂದು ವಿಷಯನ ಇದೇ ನಮ್ಗೆ ಬೇಕು ಅಂತ ಇರ್ತೀವಿ, ಅದು ಬಂದ ತಕ್ಷಣ ಅದ್ರಲ್ಲಿ ಆ್ಯಕ್ಚುಲಿ ಇಂಪಾರ್ಟೆನ್ಸ್ ನಮ್ಗೆ ಗೊತ್ತಾಗುತ್ತೆ ಅದು ಆ್ಯಕ್ಚುಲಿ ಏನೂ ಇರಲಿಲ್ಲ ಅಂತ.
ಇದನ್ನು ಹುಡುಕ್ತಿದ್ದ ನಾನು ಇಷ್ಟು ದಿನ ಅನ್ಸ್ಬಿಡುತ್ತೆ. ಕರೆಕ್ಟ್. ಓ ಇದಕ್ಕೋಸ್ಕರ ಇಷ್ಟು ಹೊಡೆದಾಡ್ತಾ ಇದ್ದ ನಾನು, ಏನಿಲ್ಲಲ್ಲ ಇದರಲ್ಲಿ. ಕರೆಕ್ಟ್. ಸೊ ನಂದು ಏನಾಯ್ತು ಅಂದರೆ ಆ ಟೈಮ್ ಟೆಲಿವಿಷನ್ ಮತ್ತು ಟೆಲಿವಿಷನ್ ಬಂದ ತಕ್ಷಣ ನಾನು ಇಷ್ಟೇನಾ, ಐ ಮೀನ್ ನಂದೊಂದು ಆ್ಯಂಕರ್ ಆಗಿ ಒಬ್ಬರ ಹತ್ರ ಮಾತಾಡ್ತಿದ್ದೀನಿ, ಅವ್ರ ಸಾಂಗ್ ಕೇಳ್ತಿರೋದು ನಾನು ಪ್ಲೇ ಮಾಡ್ತೀನಿ, ನಾನು ಪ್ಲೇ ಮಾಡ್ತಿಲ್ಲ ಅದನ್ನು, ರೈಟ್? ಯಾರೋ ಹಾಕ್ತಾರೆ ಹಾಡನ್ನು, ಅದವ್ರು ಆಲ್ರೆಡಿ ಫಸ್ಟೇ ಡಿಸೈಡ್ ಮಾಡಿರ್ತಾರೆ ಅವ್ರಿಗೆ ಯಾವ ಹಾಡು ಬೇಕಂತ. ಫಸ್ಟ್ ಅವ್ರು ಕೇಳೋದು ಅದೇ ಲೈವ್ ಕಾಲ್ ಇನ್ ಶೋದಲ್ಲಿ ಫಸ್ಟ್ ಕೇಳೋದು ಸರ್ ಯಾವ ಹಾಡು ಬೇಕಂತ. ಅದು ಸೆಟ್ ಮಾಡ್ಕೋತಾರೆ, ಆಮೇಲೆ ಕಾಲ್ ನಿಮ್ಗೆ ಕೊಡ್ತಾರೆ. 100% ಯಾವ ಹಾಡು ಬೇಕು. ಇನ್ನೊಂದು ಏನಂದರೆ ಐ ಮೀನ್ ಈ ಇಂಡಸ್ಟ್ರಿಯಲ್ಲಿ ಇದ್ದಾಗ ಗೊತ್ತಾಗುತ್ತೆ ರೆಕಾರ್ಡ್, ಈಗ ಲೇಬಲ್ಸ್ ಇರುತ್ತೆ ಕೆಲವ್ರ ಹತ್ರ, ಯಾವ ಲೇಬಲಿಂದ ಹಾಡು ಹಾಕ್ಬೋದು, ಯಾವ ಲೇಬಲಿಂದ ಹಾಡು ಹಾಕ್ಬಾರ್ದಂತ. ಕೆಲವರು ಕಾಪಿ ರೈಟ್ ಎಲ್ಲಿದೆ, ಕೆಲವರು ಒಂದು ಹಾಡು ಕೇಳ್ತಾರೆ ಇದು ಬೇಡ ಸರ್ ಇದು ತಗೊಳ್ಳಿ ಅಂತ ಅವರೇ ರೆಕಮೆಂಡ್ ಮಾಡ್ತಾರೆ. ಯಾಕಂದ್ರೆ ಈ ಜಾಗದಲ್ಲಿ ಎಲ್ಲ ಏನಾಗುತ್ತೆ ಅಂದ್ರೆ ಮ್ಯೂಸಿಕ್ ಮ್ಯಾನೇಜರ್ಸ್ ಇರ್ತಾರೆ. ಮ್ಯೂಸಿಕ್ ಮ್ಯಾನೇಜರ್ಸ್ ಬೇಸಿಕಲಿ ಸ್ಕೆಡ್ಯೂಲ್ ಮಾಡೋದು ಅವರೇ, ಒಂದು ಮ್ಯೂಸಿಕ್ ಪ್ಲೇ ಲಿಸ್ಟ್ನ ಅವರೇ ಸ್ಕೆಡ್ಯೂಲ್ ಮಾಡೋದು. ಟೆಲಿವಿಷನಲ್ಲೂ ಇರ್ತಾರೆ, ರೇಡಿಯೋಲ್ಲೂ ಇರ್ತಾರೆ ಅವರು. ಸೊ ಯಾವುದು ಕ್ರಿಯೇಟಿವ್ ಇರಲಿಲ್ಲ ಇದರಲ್ಲಿ. 15 ಡೇಸಲ್ಲಿ 20 ಡೇಸಲ್ಲಿ ನಾನು ಅಷ್ಟಕ್ಕೆ ಸಾಕಾಗೋಯ್ತು. 1 ವರ್ಷ 2 ವರ್ಷ ಅಲ್ಲ. ಸೋ ಫಾರ್ ನಾನು ಬ್ಯಾಂಕಬಲ್ ಇಲ್ಲ ಅಂತ ನನ್ನ ಕಥೆಯಲ್ಲಿ ಬರ್ತಿದೆ. ಅಂದರೆ ಸ್ವಲ್ಪ ಬೇಗ ಎದ್ದು ಹೋಗೋಣ ಅಂತ ಆ ಥರ ಬರ್ತಿದೆ. ಅದಾದ ನಂತರ ಏನಾಯಿತು, ನಾನು ಒಂದು ಇವೆಂಟ್ ಕಂಪನಿನ ಜಾಯಿನ್ ಮಾಡಿದೆ. ನಾನು ರಾಜಮಹೇಶ್ ಬಿಟ್ಟು ಹಾಕಿದ್ರಿ. ಕೆಲವು ಟೈಮ್ ಒಂದು ಕನಸು ನಿಜ ಆಗಬೇಕಂದ್ರೆ ಅದೇ ಟೈಮಲ್ಲಿ ಆಗಬೇಕಂತ ಅದು ಇಂಪಾರ್ಟೆಂಟ್ ಇರಲ್ಲ. ಕೆಲವು ಟೈಮ್ ನಾವು ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡಿ ಅದನ್ನು ಅಚೀವ್ ಮಾಡೋಕ್ಕೆ ಬಂದರೆ ಐ ಥಿಂಕ್ ಸಮ್ಟೈಮ್ಸ್ ಟೈಮ್ ಆಫ್ ಗಿವ್ಸ್ ಯು ಪರ್ಸ್ಪೆಕ್ಟಿವ್ ಇನ್ ಲೈಫ್. ಕೆಲವು ಟೈಮ್ ನಾವು ಆ ಮೈದಾನ ಬಿಟ್ಟು ಆಚೆ ಬರಬೇಕು. ಲೈಕ್ ಎ ಸೇಫ್ಟಿ ಝೋನ್. ಎಸ್, ಬಿಕಾಸ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಬೈ ದೆನ್ ನಾನು ಆಲ್ರೆಡಿ ನನ್ನ ಹತ್ರ ದುಡ್ಡು ಇರಲಿಲ್ಲ, ಮತ್ತು ಅಮ್ಮ ಕೆಲಸ ಮಾಡ್ತಿದ್ರು, ಏನು ನಡೀತಿದೆ, ಓಕೆ ಇದೆಲ್ಲ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಇತ್ತು. ಸೊ ದೆನ್ ಸ್ಟೆಬಿಲಿಟಿಗೋಸ್ಕರ ನಾನು ಇವೆಂಟ್ ಕಂಪ್ನಿ ಜಾಯಿನ್ ಮಾಡಿದೆ. ಅಲ್ಲಿ ನಾನು ಕ್ಲೈಂಟ್ ಸರ್ವಿಸಿಂಗಲ್ಲಿದ್ದೆ. ಬಟ್ ಕ್ಲೈಂಟ್ ಸರ್ವಿಸಿಂಗಲ್ಲಿ ಬೇಸಿಕಲಿ ಯು ಮೇಕ್ ಪ್ರೆಸೆಂಟೇಷನ್ಸ್ ಮಾಡಬೇಕು. ಸೀನಿಯರ್ ಪಾರ್ಟ್ನರ್ ಹೋಗ್ಬಿಟ್ಟು ಒಂದು ಕ್ಲೈಂಟಿಗೆ ಅವ್ರು ತೋರಿಸೋದು, ನೋಡಿ ನಮ್ಮ ಪ್ರೆಸೆಂಟೇಷನ್ ಅಂತ. ಬಟ್ ಅದರಲ್ಲಿ ನನ್ನ ಕೆಲಸ ಏನಿತ್ತು ಅಂದರೆ ಆರ್ಟಿಸ್ಟ್ನ ರೆಕಮೆಂಡ್ ಮಾಡೋದು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಶೋ ಇದೆ, ನಿಮ್ಮ ಕಾರ್ಪೊರೇಟ್ ಇವೆಂಟಲ್ಲಿ ನೀವು ಈ ಮಾಸ್ಟರ್ ಆಫ್ ಸೆರೆಮನೀಸ್ನ ತಗೊಳ್ಳಿ, ಈ ಬ್ಯಾಂಡ್ನ ತಗೊಳ್ಳಿ. ಆ್ಯಂಡ್ ಆ ಪ್ರೆಸೆಂಟೇಷನಲ್ಲಿ ನಾನು ಆ ಫೋಟೋಸ್ ಅವ್ರ ವಿಡಿಯೋಸ್ ಹಾಕ್ತಾ ನನಗೆ ಯಾವಾಗಲೂ ಒಂದು ಟೈಮಲ್ಲಿ ಹೆಂಗಾತೆ ಅಂದರೆ ಆ್ಯಕ್ಚುಲಿ ನಾನು ಈ ಪ್ರೆಸೆಂಟೇಷನಲ್ಲಿ ಇರಬೇಕು, ಬಟ್ ನಾನು ಈ ಪ್ರೆಸೆಂಟೇಷನ್ ಮಾಡ್ತಿದ್ದೀನಿ ಅಂತ ಇತ್ತು ನನಗೆ. ವಾವ್. ಬಿಕಾಸ್ ಲೈಕ್ ಆಸ್ ಅನ್ ಆರ್ಟಿಸ್ಟ್, ಬಿಕಾಸ್ ನಾನು ಆಲ್ರೆಡಿ MC ಎಲ್ಲ ಮಾಡ್ತಿದ್ದೆ ನಾನು. ಬಟ್ ಅಷ್ಟು ಲೆವೆಲ್ ಆಫ್ ಟ್ರಸ್ಟ್ ನಾನು ಯಾರ ಹತ್ರನೂ ಬಿಲ್ಡ್ ಮಾಡಿರಲಿಲ್ಲ ದಟ್ ದೇ ವುಡ್ ರೆಕಮೆಂಡ್ ಮೀ ಟು ಅ ಶೋ ವೇರ್ there are 1000 people. You know what I mean? Like it's the same thing, but it's just that 1000 people ಒಂದು ಕಂಪನಿ ಅವ್ರ MD ಬಂದಿದ್ದಾರೆ, ಇಂಥ ಶೋಗೆ ಅವ್ರು ಯಾರು ಟ್ರಸ್ಟ್ ಮಾಡ್ತಿರ್ಲಿಲ್ಲ ನಾನು. ಬಟ್ ದಟ್ಸ್ ಬಿಕಾಸ್ ನಾನು ಅದನ್ನು ಬಿಲ್ಡ್ ಮಾಡಿರಲಿಲ್ಲ ನಾನು. ಸೊ ಆ ಪ್ರೆಸೆಂಟೇಷನ್ ಮಾಡುವಾಗ ನನಗಿತ್ತು ನಾನು ಈ ಪ್ರೆಸೆಂಟೇಷನಲ್ಲಿ ಇರಬೇಕು, ನಾನು ಈ ಪ್ರೆಸೆಂಟೇಷನ್ ಮಾಡ್ತೀನಿ. ಸೊ ನಾನು ಇರೋದು ಕ್ಲಿಯರ್ಲಿ ನಾನು ತಪ್ಪು ಜಾಬಲ್ಲಿದ್ದೀನಿ ಅಂತ. ಅದೇ ಟೈಮಲ್ಲಿ ನಾನು ಲಕ್ ನೋಡಿ ಅದು ಹೇಗಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಐ ಥಿಂಕ್ ಇಟ್ ವಾಸ್ ಜಸ್ಟ್ ಲಕ್. ಬಹರೇನಿಂದ ನನಗೊಂದು ಕಾಲ್ ಬಂತು. ಬಹರೇನ್ ಒಂದು ಸೆಪ್ರೇಟ್ ಕಂಟ್ರಿ, ಸಣ್ಣ ಕಂಟ್ರಿ ಅದು. ಅಂದರೆ ಡಾಟ್ ಸೈಜ್, ಮ್ಯಾಪಲ್ಲಿ ನೋಡಿದ್ರೆ ತುಂಬ ಡಾಟ್ ಸೈಜ್ ಅದು. ನನಗೆ ಗೊತ್ತೇ ಇರಲಿಲ್ಲ ಆ ಕಂಟ್ರಿ ಇದೆ ಅಂತ. ಅಲ್ಲಿಂದ ಕಾಲ್ ಬಂತು, ಇಲ್ಲಿ ಬಹರೇನಲ್ಲಿ ನಮ್ಮದು ಒಂದು ರೇಡಿಯೋ ಸ್ಟೇಷನ್ ಇದೆ, ನಿಮ್ಮ ಬಗ್ಗೆ ಯಾರೋ ಹೇಳಿದ್ರು ನೀವು ರೇಡಿಯೋ ಜಾಕಿಂಗ್ ತುಂಬ ಚೆನ್ನಾಗಿ ಮಾಡ್ತೀರಂತ. ನನ್ನ ರೇಡಿಯೋ ಜಾಕಿಂದು ಆರು ಗೊತ್ತಿಲ್ಲ, ಜೇನು ಗೊತ್ತಿಲ್ಲ. ಬಟ್ ನಾನು ಹೇಳಿದೆ ಹೌದು, ನಾನು ರೇಡಿಯೋ ಜಾಕಿಂಗ್ ಅಂದರೆ ನಂಗೆ ತುಂಬ ಇಷ್ಟ, ನಾನು ಕಿಲಾಡಿ. ಮಾಡಿದ್ದೀರಾ ಈ ಥರ? ಇಲ್ಲ, ಬಟ್ ಮಾಡ್ಬೋದು, ಅದರಲ್ಲಿ ಏನಿದೆ. ಅವ್ರು ಹೇಳಿದ್ರು ಓಕೆ ಫೈನ್, ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದೀರಾ ನೀವು, ಬರ್ತೀರಾ? ನಾನು ಹೌದು ಬರ್ತೀನಿ, ಟಿಕೆಟ್ ಎಲ್ಲ ಇದ್ದರೆ ಯಾಕೆ ಬರಲ್ಲ, ಓಕೆ ಬನ್ನಿ ಅಂತ ಹೇಳಿದ್ರು. ನೆಕ್ಸ್ಟ್ ಥಿಂಗ್ ನೋಡಿದ್ರೆ ಇಮೇಲಲ್ಲಿ ಟಿಕೆಟ್ ಇತ್ತು, ವೀಸಾ ಇತ್ತು. ಇದು ನಿಜವಾಗ್ಲೂ ಹಿಂಗೆ ಆಗಿದ್ದು. ನನಗೇನು ಭಯ ಆಯ್ತಂದರೆ ನಾನು ಅಲ್ಲಿ ಹೋದ ಮೇಲೆ ಅವ್ರು ನನ್ನ ಕಿಡ್ನಿ ಎಲ್ಲ ತೆಗೆದು ಆಫ್ರಿಕಲ್ಲೆಲ್ಲ ಎಲ್ಲಾದರೂ ಮಾರ್ಬಿಟ್ಟು ನನ್ನನ್ನು ಅಲ್ಲೇ ಸಾಯಿಸ್ಬಿಡ್ತಾರಂತ. ಬಟ್ ಲೈಫಲ್ಲಿ ಕೆಲವು ಟೈಮ್ ರಿಸ್ಕ್ ತೊಗೊಳ್ಳೇಬೇಕಲ್ಲ, ಅದಿದ್ದೇ ಇರುತ್ತೆ. ನೋಡೋಣ ಏನಾಗತ್ತಂತ, ಮುಂದೆ ನೋಡೋಣ ಏನಾಗತ್ತೆ ಅಂತ. ಸೊ ನಾನು ಹೋದೆ, ಅಮ್ಮನ ಹತ್ರ ಹೇಳಿದ್ರೆ ಅಮ್ಮ ಹೇಳಿದ್ರು ಬಹರೇನ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲ, ನೀನೇನು ಅಲ್ಲಿ ರೇಡಿಯೋ ಮಾಡ್ತೀಯಾ? ನಾನು ಹೇಳಿದೆ ಅಮ್ಮ ನಾನು ಇಷ್ಟು ವರ್ಷ ನಾನು MCing ಅದು ಇದು ಮಾಡಿದ್ದೀನಿ, ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ, ನಾನು ಅಲ್ಲಿ ಹೋದರೆ ನಾನು ಬರಲ್ಲ ಅನ್ಕೊಂಬಿಡಿ, ನಾನು ಏನೋ ಒಂದು ಮಾಡ್ತೀನಿ ನಾನು. ಯಾಕಂದರೆ ಇದೇ ನನ್ನ ಲೈಫಲ್ಲಿ ಮಾಡಬೇಕಿರೋದು, ಇದು ನಾನು ಕ್ರಿಯೇಟಿವ್ ಕೆಲಸ ಮಾಡಬೇಕು. ಸಿಗ್ತಾ ಇದೆ, ಹೋಗ್ತೀನಿ. ಓಕೆ ಹೋಗು ಅಂತ
ತಥಾಸ್ತು. ಬಾಯ್ ಆಶೀರ್ವಾದ ಮಾಡಿದ್ರು, ಹೋದೆ ನಾನು. അവം പകലും അവനെനിക്ക് കാവൽ നിൽക്കും സൗജി. ಹೋದ್ರೆ ಅಲ್ಲಿ ಆ್ಯಕ್ಚುಲಿ ಅವ್ರು ತುಂಬ ಒಳ್ಳೆಯವ್ರು ಆ್ಯಕ್ಚುಲಿ. ಕಿಡ್ನಿ ತೆಗೆಯೋರಲ್ಲ. ಇಲ್ಲ, ಅವ್ರು ಆ್ಯಕ್ಚುಲಿ ರೇಡಿಯೋ ಸ್ಟೇಷನ್ ಇತ್ತಲ್ಲಿ. ಸೊ ಫೆಂಟಾಸ್ಟಿಕ್. ಸೊ ನಾನು ಅಲ್ಲಿ ರೇಡಿಯೋ ಸ್ಟಾರ್ಟ್ ಮಾಡಿದೆ. ಯಾವುದು ರೇಡಿಯೋದು? ರೇಡಿಯೋ ವಾಯ್ಸ್ ಅಂತ. ಐ ಥಿಂಕ್ ಈಗ ಚಾನಲ್ ಹೆಸರು ಚೇಂಜ್ ಆಗಿದೆ, 104.2 ರೇಡಿಯೋ ವಾಯ್ಸ್ ಅಂತ. ಆ್ಯಂಡ್ ನಾನು ರೇಡಿಯೋ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲಿ ನನಗೆ ಆ್ಯಕ್ಚುಲಿ ಆ ಇಂಟರ್ನೆಟ್ದು ರಿಯಲ್ ಸಾರ್ಟ್ ಆಫ್ ಸ್ಟ್ರೆಂತ್ ಆಫ್ ದಿ ಇಂಟರ್ನೆಟ್ ಅಲ್ಲಿ ನಾನು ಅರ್ಥ ಆಯಿತು. ಬಿಕಾಸ್ ನಾನು ನನ್ನ ಶೋ ಮಾಡ್ತಿದ್ದೆ, ಬಟ್ ಅವರು ಹೆಂಗಿದ್ದಂದರೆ ಅವ್ರು ಕ್ರಿಯೇಟಿವ್ ಫ್ರೀಡಮ್ ಕೊಟ್ಟಿದ್ರು. ಬಟ್ ಆ ಕ್ರಿಯೇಟಿವ್ ಫ್ರೀಡಮ್ ಸಿಕ್ಕಿದಾಗ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕಲ್ಲ, ಅದಕ್ಕೆ ಅವ್ರು ಆ ಫ್ರೀಡಮ್ ಕೊಟ್ಟಿರೋದು. ಬಟ್ ನಾನು ತುಂಬ ಕ್ವಿಕ್ಕಾಗಿ ನಾನು ಲರ್ನ್ ಮಾಡಿದೆ ರೇಡಿಯೋ ಜಾಕಿಂಗ್ ಹೆಂಗೆ ಮಾಡೋದು, ಏನು ಮಾಡೋದು, ಸಾಂಗ್ ಹೆಂಗಾಗೋದು, ಅದು ಇದು ನಾನು ತುಂಬ ಬೇಗ ಕಲ್ತ್ಬಿಟ್ರಿ. ತುಂಬ ಬೇಗ. ಬಟ್ ಬಿಗಿನಿಂಗ್ ಸ್ವಲ್ಪ ಸೈಕಲ್ ಹೊಡೆದಿರ್ತೀರಾ? 1000%. ನನ್ನ ಫಸ್ಟ್ ಲಿಂಕ್ ನಾನು ಹೇಳಬೇಕಿತ್ತು, ಹೇ ದ ಬಾರಿನ್, ಗುಡ್ ಈವ್ನಿಂಗ್, ಯು ಲಿಸ್ನಿಂಗ್ ಟು ರೇಡಿಯೋ ವಾಯ್ಸ್ 104.2, ಮೈ ನೇಮ್ ಇಸ್ ದಾನೇಶ್ ಆ್ಯಂಡ್ ದಿಸ್ ಈಸ್ ದಿ ಈವ್ನಿಂಗ್ ಶೋ. ಅಷ್ಟು ಹೇಳಬೇಕಿತ್ತು. ನಾನು ಎಷ್ಟು ಸೈಕಲ್ ಹೊಡೆದೆ ಗೊತ್ತಾ? ಹಲೋ, ಐ ಆಮ್ ಬಾಯಲ್ಲಿ ಬರ್ತಿಲ್ಲ, ವರ್ಡ್ಸೇ ಬರ್ತಿಲ್ಲ. ಬಟ್ ಲೈವ್ ಇತ್ತದು. ಲೈವ್. ಸೊ ನಾನೇನು ಮಾಡಿದೆ, ಅಲ್ಲಿ ಇಂಟರ್ನ್ಯಾಷನಲ್ ರೇಡಿಯೋ ಸ್ಟೇಷನ್ಸ್ ಕೇಳೋದನ್ನ ಸ್ಟಾರ್ಟ್ ಮಾಡಿದೆ ನಾನು. ಅಂದರೆ ಹೇಗೆ ಮಾತಾಡ್ತಾರೆ ಅವರು? ಅವ್ರು ಏನು ಮಾಡ್ತಾರೆ, ಯಾವ ಗೇಮ್ಸ್ ಮಾಡ್ತಾರೆ ಅವರು, ಯಾವ ಥರ ಅವರು ಲಿಸ್ನರ್ಸ್ನ ಎಂಗೇಜ್ ಮಾಡ್ತಾರೆ. ಸೊ ನಾನು ಇಂಟರ್ನ್ಯಾಷನಲ್ ರೇಡಿಯೋ ಸ್ಟೇಷನ್ಸ್ ಗೂಗಲ್ ಮಾಡಿ ಅವ್ರ ಸ್ಟೇಷನ್ಸ್ ಕೇಳ್ತಿದ್ದೆ, ಮತ್ತು ಅವ್ರ ಗೇಮ್ಸ್ ಅಲ್ಲಿಂದ ತೊಗೊಂಡು ಇಲ್ಲಿ ಒಂದು ವರ್ಷನ್ ಮಾಡಿ ಇಲ್ಲಿ ಗೇಮ್ಸ್ ಮಾಡ್ತಿದ್ದೆ. ಮತ್ತು ಅದೇ ಥರ ಪ್ರ್ಯಾಂಕ್ ಕಾಲ್ಸು ಕೇಳಿದೆ ನಾನು. ಸೊ ನಾನು ಬಾರಿನಲ್ಲಿ ಒಂದು ಪ್ರ್ಯಾಂಕ್ ಕಾಲ್ ಮಾಡಿದೆ ನಾನು. ಇದೆ, ಅದು ಇಂಟರ್ನೆಟ್ಟಲ್ಲಿದೆ, ಅದು ಇಂಟರ್ನೆಟ್ಟಲ್ಲಿದೆ, ನಾನು ಅಪ್ಲೋಡ್ ಮಾಡಿದ್ದೀನಿ. ಸಕ್ಸಸ್ಫುಲ್, 1000% ಸಕ್ಸಸ್ಫುಲ್. ಫಸ್ಟ್ ಅರೇಬಿಕ್ ಆ್ಯಕ್ಸೆಂಟಲ್ಲಿ ಒಬ್ಬರು ಅರಬ್ ಹುಡುಗ, ನಾನು ಅಲ್ಲಿ ಹೋಗ್ಬಿಟ್ಟು ಆ ಆ್ಯಕ್ಸೆಂಟ್ ನಾನು ಕಲ್ತಿದ್ದಲ್ಲಿ. ನಾನು ಮುಂಚೆ ನಾನು ಹೇಳಿದೆ, ನಾನು ಜನ ಅಂದರೆ ತುಂಬ ಇಷ್ಟ ನನಗೆ, ಮಾತಾಡೋದು ಅವ್ರ ಹತ್ರ, ಅವ್ರು ಹೇಗೆ ಮಾತಾಡೋದು, ಅವ್ರನ್ನ ಕಾಪಿ ಮಾಡೋದು, ಅದೆಲ್ಲ ಅಬ್ಸರ್ವ್ ಮಾಡೋದು. ಸೊ ಕಾಲ್ ಮಾಡಿದೆ, ಪ್ರ್ಯಾಂಕ್ ಮಾಡಿದೆ ಅವ್ರನ್ನ. ಮತ್ತು ಅವ್ರ ರೇಡಿಯೋ ಸ್ಟೇಷನ್ ಅವ್ರು ಹೇಳಿದ್ರು, ಇಲ್ಲ, ಇಂಥ ತಪ್ಪು ಕೆಲಸ ನಾವು ನಮ್ಮ ರೇಡಿಯೋ ಸ್ಟೇಷನಲ್ಲಿ ಮಾಡಲ್ಲ. ಒಂದು ಲಿಸ್ನರಿಗೆ ನಾವು ಬೆಳೆ ಕೊಡಬೇಕು, ಈ ಥರ ಹ್ಯೂಮರಿಗೆ ಇಲ್ಲಿ ಜಾಗ ಇಲ್ಲ. ನೀವು ಲಿಂಕ್ ಮಾಡಿ ಹಾಡಾಕಿ ಗುಡ್ ಈವ್ನಿಂಗ್ ಹೇಳಿ, ಅಷ್ಟೇ ನಿಮ್ಮ ಕೆಲಸ. ಮತ್ತು ಡ್ರಾಪ್, ಅದು ಫುಲ್ ಡ್ರಾಪ್ ಆಯ್ತು. ನನ್ನ ಮೂಡೇ ಡ್ರಾಪ್ ಆಯಿತು. ಅದೇ ಟೈಮಲ್ಲಿ ದುಬೈಯಲ್ಲಿ ಒಂದು ರೇಡಿಯೋ ಸ್ಟೇಷನ್ ಸ್ಟಾರ್ಟ್ ಮಾಡ್ತಿದ್ರು. ನಂಬರ್ ಎಲ್ಲಿಂದ ಬಂತು, ಹೇಗೆ ಬಂತು ನನಗೂ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೆ ನಾನು. I applied for the Dubai job because I think Middle East ಅಲ್ಲಿ ರೇಡಿಯೋ ಮುಂಚಿಂದನೂ ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲಲ್ಲೇ ಇದೆ. ಬಟ್ ದಟ್ಸ್ ಬಿಕಾಸ್ ಐ ಥಿಂಕ್ ನೀವು ನೋಡಿದ್ರೆ, ಫಾರ್ ಎಕ್ಸಾಂಪಲ್, ಸುಮಾರು ಫಾರಿನ್ ಕಂಟ್ರೀಸಲ್ಲಿ ಟಾಕ್ ರೇಡಿಯೋ ಇಸ್ ವೆರಿ ಬಿಗ್. ಟಾಕ್ ರೇಡಿಯೋ ಈಗ ನಾವು ಅದನ್ನು ಪಾಡ್ಕಾಸ್ಟ್ ಅಂತ ಕರಿತೀವಿ. ಪಾಡ್ಕಾಸ್ಟ್ ಅಂತ ಇವತ್ತು ಮಾಡ್ತಿದ್ದೀವಿ. ಬಟ್ ಆ ಟೈಮಲ್ಲಿ ಟಾಕ್ ರೇಡಿಯೋ ವಾಸ್ ವೆರಿ ಬಿಗ್. ಫಾರ್ ಎಕ್ಸಾಂಪಲ್, ಸ್ಪೋರ್ಟ್ಸ್ ಅಂದರೆ ಬರೀ ಸ್ಪೋರ್ಟ್ಸ್ ಬಗ್ಗೆ ಮಾತಾಡೋದು. ಇಲ್ಲೂ ನಮ್ಮ ಹತ್ರನೂ ಟಾಕ್ ರೇಡಿಯೋ ಇದೆ. ಬಟ್ ನಮ್ಮ ಟಾಕ್ ರೇಡಿಯೋ ಬಂದು UGC, ವಿವಿಧ ಭಾರತಿಯಲ್ಲಿ ಬರುತ್ತಲ್ಲ, ಅದು ನಮ್ಮ ಟಾಕ್ ಶೋ ಅಂದರೆ ಅದು. ಬಟ್ ಅಲ್ಲೂ ಟಾಕ್ ಶೋ ಇತ್ತು. ದುಬೈಲೆಲ್ಲ ತುಂಬ ಸ್ವಲ್ಪ ಇವಾಲ್ಡ್, ಅಲ್ಲಿ ಮೀಡಿಯಂ ಸ್ವಲ್ಪ ಇವಾಲ್ಡ್. ಯಾಕಂದರೆ ಡ್ರೈವಿಂಗ್, ಜನ ರೋಡಲ್ಲಿ ಸುಮಾರು ಟೈಮ್ ಸ್ಪೆಂಡ್ ಮಾಡ್ತಾರೆ. ಜನ ಲಾಂಗ್ ಅವರ್ಸ್ ಇನ್ ದ ಕಾರ್, ಟ್ರಾವೆಲಿಂಗ್ ಫ್ರಮ್ ಒನ್ ಪ್ಲೇಸ್ ಟು ದಿ ಅದರ್. ರೋಡ್ಸ್ ವಿಜುವಲಿ ಕೂಡ ನೀವು ಆ್ಯಕ್ಚುಲಿ ನೋಡಿದ್ರೆ ಟಾಕ್ ರೇಡಿಯೋನ ವಿಜುವಲಿ ಸಪೋರ್ಟ್ ಮಾಡುತ್ತೆ ಅದು. ಓಕೆ. There is expanse, there is space. So when you're driving, you're listening, but your focus is on the road, but you can still listen to what is happening and drive. India ಥರ ಇಲ್ಲ, ಬಿಕಾಸ್ ಇಂಡಿಯಾಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಎನ್ವೈರನ್ಮೆಂಟ್, ಡ್ರೈವಿಂಗ್ ಎನ್ವೈರನ್ಮೆಂಟ್ ಸ್ವಲ್ಪ ಸ್ಟ್ರೆಸ್ಡ್ ಎನ್ವೈರನ್ಮೆಂಟಲ್ಲಿ. ಬಿಕಾಸ್ ನಾವು ಎಲ್ಲರೂ ಇಲ್ಲಿ ಓಡಾಡ್ತಿರೋದು, ನಮ್ಮ ಮೇಲೆ ನಮ್ಮ ನಂಬಿಕೆ ಇದೆ, ಬೇರೆಯವ್ರ ಮೇಲೆ ನಮ್ಮ ನಂಬಿಕೆ ಇಲ್ಲ. ನಾವು ಡ್ರೈವ್ ಮಾಡೋದು ಹಂಗೆ ಅಲ್ಲ, ಅದು ಟ್ರೂ ಅಲ್ಲ ಅದು. ಹೌದು. ನಾವು ಯಾರ ಹತ್ರನೂ ಮಾತಾಡಿ, ಅವ್ರು ನೀವು ಚೆನ್ನಾಗಿ ಓಡಿಸ್ತೀರಾ ಸರ್, ಬೇರೆಯವ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಅದೇ ಅಲ್ಲ ಹೇಳೋದು ಜನ ಇಲ್ಲಿ. ನಾನು ದುಬೈಯಲ್ಲಿ ನಾನು ಕೇಳ್ತಿದ್ದೆ ಅವ್ರ ಇಂಟರ್ನ್ಯಾಷನಲ್ ರೇಡಿಯೋಸಲ್ಲಿ. ಆ್ಯಂಡ್ ಪ್ಲಸ್ ಈಗ ಇಂಡಿಯಾಲಿ ಈಗ ಹೇಳ್ತಿದ್ದಾರೆ ರೇಡಿಯೋ ಆನ್ಲೈನ್ ಹೋಗ್ಬೇಕಂತ. ಈಗ ಹೇಳ್ತಿದ್ದಾರೆ ಇಂಡಿಯಾಲಿ, ಈಗ ಹೇಳ್ತಿದ್ದಾರೆ. ಅಂದರೆ ನಾನು ನ್ಯೂಸ್ ಅಲ್ಲಿ ಜಸ್ಟ್ ಒಂದು ಲಾಸ್ಟ್ ವೀಕೋ 10 days ಮುಂಚೆನೇ ನಾನು ಓದ್ತಿದ್ದೆ ಅದನ್ನು. ಅವ್ರು ಆಲ್ರೆಡಿ ಆನ್ಲೈನ್ ಸ್ಟ್ರೀಮ್ ಮಾಡ್ತಿದ್ರು. ಎಷ್ಟು ವರ್ಷ? 15 years. This is about 15 years ago. 15 years ago. So very evolved. So I moved there. Then I got the job and I moved to Dubai. ಬಟ್ ದುಬೈಯಲ್ಲಿ ನಾನು ಇದ್ದಾಗ ನನಗೆ ಆ್ಯಕ್ಚುಲಿ ಏನಾಯ್ತು ಅಂದರೆ, ಕೆಲವು ಟೈಮ್ ಲೈಫಲ್ಲಿ ಏನಾಗುತ್ತೆ ಅಂದರೆ, ವಿ ಸಮ್ಟೈಮ್ಸ್ ಗೋ ವೇ ಅಹೆಡ್ ಆಫ್ ಅವರ್ ಸೆಲ್ವ್ಸ್ ಆ್ಯಂಡ್ ವಿ ಸ್ಟಾರ್ಟ್ ಟು ಡಿಸ್ಕ್ರೆಡಿಟ್ ಪೀಪಲ್ ಅರೌಂಡ್. ಆ್ಯಂಡ್ ವೆನ್ ಯು ಡೂ ದ್ಯಾಟ್, ಇಟ್ ಸ್ಟಾರ್ಟ್ಸ್ ಟು ಪ್ಲೇ ಆನ್ ಯುವರ್ ಓನ್ ಮೈಂಡ್. ನಾನು ಸಕ್ಸಸ್ಫುಲ್ ಆಗಬೇಕು, ನಾನು ಇವತ್ತೇ ಸಕ್ಸಸ್ಫುಲ್ ಆಗಬೇಕು. ನಿಮ್ಮ ಮೇಲೇ ಎಷ್ಟೋ ಪ್ರೆಷರ್ ಹಾಕ್ಕೊಳ್ತೀರಾ ನೀವು. ಅಷ್ಟು ಪ್ರೆಷರ್ ಹಾಕ್ಕೊಂಡಾಗ, ನನಗೆ ಆ್ಯಕ್ಚುಲಿ ಬೇರೆಯವರು ನನಗಿಂತ ಎಷ್ಟು ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ,
ಎಷ್ಟು ಟ್ಯಾಲೆಂಟೆಡ್ ಆಗಿದ್ದಾರೆ. ನಾನು ಅದನ್ನೆಲ್ಲ ಯಾವುದು ನಾನು ಯೋಚನೆ ಮಾಡಿಲ್ಲ. ಆ್ಯಂಡ್ ಪ್ಲಸ್ ನಾನು ಆ ಕ್ರೆಡಿಟ್ ಅವರಿಗೂ ಕೊಟ್ಟಿಲ್ಲ. ದುಬೈಲಿ ಎನ್ವೈರ್ಮೆಂಟ್ ಹೇಗಿದೆ ಅಂದರೆ ನೀವು ಅದು ಸರ್ವೈವ್ ಆಗಬೇಕಾದ್ರೆ, ಎಸ್ಪೆಷಲಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ, ಇವನ್ ಓವರ್ ಹಿಯರ್ ಯು ಗಾಟ್ ಬಿ ಸಮ್ ಒನ್, ಯು ನೋ ವಾಟ್ ಐ ಮೀನ್. ಲೈಕ್ ಹೆಸರು ಮಾಡಲೇಬೇಕು ನೀವು. ದ ಅರ್ಜ್, ದಿ ಆಂಗ್ಸೈಟಿ, ದಿ ಆಂಕ್ಷಿಯಸ್ನೆಸ್ ಆಫ್ ಬಿಕಮಿಂಗ್ ದ್ಯಾಟ್, ಇಟ್ ವಾಸ್ ಟೂ ಮಚ್ ಅಂಡ್ ಐ ವಾಸ್ ಟೂ ಯಂಗ್ ಟು ಹ್ಯಾಂಡಲ್ ಇಟ್. ಮೈಂಡಲ್ಲೇ ನಾನು ಇದ್ದು ಇಟ್ಸ್ ದ ಫಸ್ಟ್ ಟೈಮ್ ಐ ಡೆಂಟ್ ಯೂಸ್ ದ ಎಸ್ ಆ್ಯಂಡ್ ಫಾರ್ಮುಲಾ. ಯು ನೋ ವಾಟ್ ಐ ಮೀನ್. ಲೈಕ್ ನನ್ನ ಸ್ಟೋರಿನ ಮುಂದೆ ತೊಗೊಂಡೋಗಿಲ್ಲ, ನಾನು ಆ ಪ್ರಾಬ್ಲಮಲ್ಲೇ ಇದ್ದೆ ನಾನು. ಆ್ಯಂಡ್ ದಟ್ಸ್ ವೆನ್ ಐ ಹ್ಯಾಡ್ ಮೈ ಫಸ್ಟ್ ರನ್ ಇನ್ ವಿತ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್, ಡಿಪ್ರೆಷನ್ ದುಬೈಯಲ್ಲಿ. ನಾನು ಹೆಸರು ಏನೋ ಮಾಡಬೇಕು ಯಾ, ಬಿಕಾಸ್ ಬಟ್ ಅದಕ್ಕೆ ಟೈಮ್ ಕೊಡಬೇಕಲ್ಲ. ಐ ಮೀನ್ 1 ವರ್ಷದಲ್ಲಿ 6 ತಿಂಗಳಲ್ಲಿ ಟೈಮ್ ಬೇಕಲ್ಲ, ಅದಕ್ಕೊಂದು ಟೈಮ್ ಬೇಕೇ ಬೇಕಲ್ಲ. ಇವತ್ತು ನಾನು ಅದು ನೋಡಿದ್ರೆ, ವೆನ್ ಐ ಲುಕ್ ಎಟ್ ದ 23-year-old me or the 24-year-old me, when I look at it, I feel like 22-year-old me basically. I wish I knew me today, where I could tell myself, slow down ಮಾಡಿ, ಎಲ್ಲ ಲೈಫಲ್ಲಿ ಎಲ್ಲ ಕರೆಕ್ಟಾಗಿ ಬರುತ್ತಂತ. ಬಟ್ ಐ ಥಿಂಕ್ that urge, my sister had come to visit me. ನನ್ನ ಅಕ್ಕ ದುಬೈಗೆ ಬಂದಿದ್ರು ಆ್ಯಂಡ್ ನಾನೊಂದು ರೂಮಲ್ಲಿದ್ದೆ. ಒಂದು ಅಪಾರ್ಟ್ಮೆಂಟಲ್ಲಿ 3 ರೂಮಲ್ಲಿ ನಂದು ಒಂದು ರೂಮ್ ಇತ್ತು. ಲೈಕ್ ನಮ್ಮಲ್ಲಿ ಒಂದು ಬ್ಯಾಚುಲರ್ ರೂಮ್ ಇರುತ್ತಲ್ಲ, ಆ ಥರ 100%. ಬಟ್ ಇಟ್ ವಾಸ್ ಅ ರೂಮ್, ರೆಗ್ಯುಲರ್ ರೂಮ್. ಐ ಮೀನ್ ವಾಟ್ ಜನ ಈಗ ಬೇರೆ ಊರಿಂದ ಬೆಂಗಳೂರಿಗೆ ಬಂದು ಒಂದು ಹೆಸರು ಅಥವಾ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ರೂಮ್ ತೊಗೊಳ್ತಾರಲ್ಲ, ಅದೇ ಥರ ನಂದು ಒಂದು ರೂಮ್ ಇತ್ತಲ್ಲಿ. ಅವ್ರು ಆ್ಯಕ್ಚುಲಿ ರೂಮ್ ಎಂಟರ್ ಮಾಡಿದಾಗ ಅವ್ರು ನೋಟಿಸ್ ಮಾಡಿದ್ದು, ಈ ಸ್ಯಾಂಡ್ವಿಚ್ ತಿಂದರೆ ಒಂದು ಪ್ಯಾಕೆಟ್ ರ್ಯಾಪರ್ ಅಲ್ಲೇ ಫ್ಲೋರ್ ಮೇಲೆ, ಅಥವಾ ಒಂದು ಬಿಸ್ಕಿಟ್ ತಿಂದು ಆ ಪ್ಯಾಕೆಟ್ ಅಲ್ಲೇ, ಅಥವಾ ನೆಗ್ಲೆಕ್ಟ್. ಬೇಸಿಕಲಿ ಶಿ ಸಾ ಲಾಟ್ ಆಫ್ ನೆಗ್ಲೆಕ್ಟ್. ಕ್ಲೀನ್ ಇಲ್ಲ, ಯಾವುದು ಬೆಡ್ ಹಂಗೆ ಇದೆ, ಬೆಡ್ಶೀಟ್ ಚೇಂಜ್ ಮಾಡಿಲ್ಲ, ಡ್ರೆಸ್ಸಸ್ ಬಿದ್ದಿದ್ದಾವೆ. ಇದೆಲ್ಲ ಒಂದು ಸೈನ್ ಆಫ್ ಡಿಪ್ರೆಷನ್ ಇದು. ಹೌದಾ? ಯಾರಾದರೂ ಫೋನ್ ಮಾಡಿದ್ರೆ ಫೋನ್ ಜಸ್ಟ್ ಆನ್ಸರ್ ಮಾಡೋಕ್ಕೂ ಪ್ರಾಬ್ಲಮ್ ಆಗುತ್ತೆ. ಜಸ್ಟ್ ಇಲ್ಲಿಂದ ಇಷ್ಟು ಎದ್ಬಿಟ್ಟು ಹಲೋ ಹೇಳೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇಟ್ಸ್ ಹೌ ದ ಮೈಂಡ್ ಇಸ್. ಲೇಸಿನೆಸ್ ಇಲ್ಲ ಅದು. ನಿಮ್ಮ ಬಾಡಿ ಮತ್ತು ಮೈಂಡ್ ಆ್ಯಕ್ಚುಲಿ ಒಂದು ಸಿಂಕ್ ಇರತ್ತಲ್ಲ, ಸಿಂಕಲ್ಲೇ ಇರಲ್ಲ ಅದು. ಒಂದು ಹಾರ್ಮೋನಿಯೇ ಇಲ್ಲ, ಅದಕ್ಕೆ ಇರಲಿಲ್ಲ, ಪೀಸ್ ಆಫ್ ಮೈಂಡ್ ಇರಲಿಲ್ಲ. ಸೊ ದೆನ್ ಆ ಟೈಮಲ್ಲಿ ಅಕ್ಕ ಹೇಳಿದ್ರು, ಇಲ್ಲ ನೀನು ವಾಪಸ್ ಬರ್ಬೇಕಾಯ್ತು, ಸಾಕಿಲ್ಲಿ. ಮತ್ತು ಅಲ್ಲಿಂದ ಬಂದು ಲಕಿಲಿ ಇಲ್ಲಿ Fever 104 FM ಅಲ್ಲಿ ಡರೈಸ್ ಸೂನಾವಾಲಾ ಅಂತ ಒಂದು ರೇಡಿಯೋ, ಬ್ಯಾಂಗ್ಳೂರ್ ರೇಡಿಯೋಲಿ ಅವ್ರ ಹೆಸರು ಮಾಡಿದ್ದಾರೆ. ಅವ್ರು ನನ್ನ ಮೆಂಟರ್ ಆದರು. ಮತ್ತು ಅವ್ರ ಜೊತೆ ನಾನು ನಿಜವಾಗ್ಲೂ ಹೇಳಿದ್ರೆ ನನ್ನ ಪ್ರೊಫೆಷ್ನಲ್ ಕರಿಯರಲ್ಲಿ ನನ್ನ ಗ್ರೋತ್ ಆಗಿದ್ದು ಅವರಿಂದಾನೆ. ಡೋಂಟ್ ವರಿ, ಆಗುತ್ತೆ. ಕರೆಕ್ಟ್ ಟೈಮಲ್ಲಿ ಅವ್ರು ನನಗೆ ಪ್ರ್ಯಾಂಕ್ ಕಾಲ್ಸ್ ಮಾಡಕ್ಕೆ ಹೇಳಿದ್ರು. You are going to teach some ladies there, is it? No, sir, I never teased anyone. And stretching your hand out, trying to feel the ladies. ಸಂಜೆ ಅವ್ರ ಶೋ ತುಂಬಾ ಪಾಪ್ಯುಲರ್ ಇತ್ತು. 5 to 9 ಅವ್ರ ಈವ್ನಿಂಗ್ ಡ್ರೈವ್ ಮಾಡ್ತಿದ್ರು. 6 o'clock ನನ್ನ ಪ್ರ್ಯಾಂಕ್ ಕಾಲ್ಸ್ ಸ್ಲಾಟ್ ಇತ್ತು. 6:15 ಎವ್ರಿ ಡೇ ಅ ಬ್ರ್ಯಾಂಡ್ ನ್ಯೂ ಕಾಲ್. ಸೊ ನಾನು 10 ವರ್ಷ ಪ್ರ್ಯಾಂಕ್ ಕಾಲ್ಸ್ ಮಾಡಿದೆ. ನಾನು ಪರ್ ಡೇ ಐ ಯೂಸ್ ಟು ಡೂ 1.5 minute ಪ್ರ್ಯಾಂಕ್ ಕಾಲ್, ಅಂದ್ರೆ 90 seconds. ತಿಂಗಳಲ್ಲಿ 28 ಕಾಲ್ಸ್. 10 ವರ್ಷ. ದಟ್ ಮೀನ್ಸ್ ಐ ರಫ್ಲಿ ಪ್ರೋಗ್ರಾಮ್ಡ್ ಅಬೌಟ್ ಸೇ 2 minutes ಆ್ಯಾವ್ರೇಜ್ ಹಿಡಿದ್ರು. ಒಂದು ತಿಂಗಳಲ್ಲಿ ನಾನು 56 minutes ಪ್ರೋಗ್ರಾಮ್ ಮಾಡ್ತಿದ್ದೆ ನಾನು ಒಂದು ತಿಂಗಳಲ್ಲಿ. ಇನ್ ಅ ಇಯರ್ ಅಂದರೆ ದಟ್ಸ್ ಅಬೌಟ್ 720 minutes. 60, ನನ್ನ ಮ್ಯಾಥ್ ಅಷ್ಟು ಚೆನ್ನಾಗಿಲ್ಲ, 70 ಐ ಆಮ್ ಸೇಯಿಂಗ್ 60 into 60 minutes a month into 12, 720 minutes. 720 minutes into 10 years is 7,200 minutes. That's how much I programmed when I was there. Prank calls. I had a ball because it was creative. ಅಲ್ಲಿಂದ ಏನಾಯಿತು, ಒಂದು ಕಾಲ್ 6:15 ಅದು ಎವ್ರಿ ಅವರ್ ಪ್ಲೇ ಮಾಡೋದು ಸ್ಟಾರ್ಟ್ ಆಯಿತು. ಇಡೀ ದಿನ ಒಂದೇ ಬರ್ತಾ ಇದ್ದಿದ್ದು, ಪ್ರತಿ ಅವರ್ ಒಂದು ಸ್ಟಾರ್ಟ್ ಆಯಿತು. ಮತ್ತು ಅದು ರೇಡಿಯೋ ಸ್ಟೇಷನಲ್ಲಿ ಅದು ರಿಯಲ್ ಎಸ್ಟೇಟ್ ಥರ. ಅದು ಒಂದು ರೇಡಿಯೋ ಸ್ಟೇಷನ್ ಬಂದು ರಿಯಲ್ ಎಸ್ಟೇಟ್ ಥರ. ಅದು ಇನ್ವೆಂಟ್ರಿ ಅಲ್ಲ, ಎಲ್ಲನೂ ಇನ್ವೆಂಟ್ರಿನೇ. ಆ್ಯಡ್ಸ್ ಇನ್ವೆಂಟ್ರಿ, ಸಾಂಗ್ಸ್ ಇನ್ವೆಂಟ್ರಿ, ನಿಮ್ಮ ರೇಡಿಯೋ ಜಾಕಿ ಮಾತಾಡೋದು ಇನ್ವೆಂಟ್ರಿನೇ. ಈಗ ಫಾರ್ ಎಕ್ಸಾಂಪಲ್ ಜನ ಹೇಳ್ತಾರೆ ಒಂದು ರೇಡಿಯೋ ಜಾಕಿ ಅಂದರೆ ನೀವು ಎಷ್ಟು ಮಾತಾಡ್ತೀರಂತ. ಆ್ಯಕ್ಚುಲಿ ನೀವು ಅಷ್ಟು ಮಾತಾಡಿದ್ರೆ ನಿಮ್ಮನ್ನು ಆನ್ ಏರಿಂದ ತೆಗೆದು ಆಚೆ ಬಿಸಾಕ್ತಾರೆ ಅವರು. ಅಷ್ಟು ಮಾತಾಡೋಕೆ ಆಗಲ್ಲ. ಮ್ಯಾಕ್ಸಿಮಮ್ 1 minute. 1 ಅವರಲ್ಲಿ 4 ಅಂದರೆ 4 quadrants. 1 quadrant 15 minutes. ಆ 15 minutes ಅಲ್ಲಿ ಸಾಂಗ್ಸ್ ಬರಬೇಕು, ಆ್ಯಡ್ಸು ಬರಬೇಕು, ನಿಮ್ದು ಒಂದು ಲಿಂಕು ಬರಬೇಕು. ಪ್ಲಸ್ ಟಾಪ್ ಆಫ್ ದಿ ಅವರ್ ಅಂದರೆ ಈಗ 9 o'clock ಅಂದರೆ ನೀವು ಟ್ರಾಫಿಕ್ ಅಪ್ಡೇಟು ಕೊಡಬೇಕು, ನೀವು ಒಂದು ಟೈಮ್ ಚೆಕ್ಕು ಮಾಡಬೇಕು. ನೀವು ಸಮಯ ಈಗ 9 ಗಂಟೆ, ನೀವು ಕೇಳ್ತಿದ್ದೀರಾ ABC. ಮತ್ತು ಈಗ ನಮ್ಮ ಸುದ್ದಿ ಬಂದಿದೆ, ಇಲ್ಲಿ ಈ ಜಾಗದಲ್ಲಿ ಟ್ರಾಫಿಕ್ ಈ ಥರ ಇದೆ, ಡನ್. ಹೆಬ್ಬಾಳ ಫ್ಲೈಓವರ್ ಮೇಲೆ ಯಾರು ಹೋಗಬೇಡಿ, ಸಿಕ್ಕಾಪಟ್ಟೆ ಟ್ರಾಫಿಕ್. ಮತ್ತು 3 ಹಾಡ್ ಪ್ಲೇ ಆಗುತ್ತೆ. ಐ ಮೀನ್ ಇವತ್ತು ಅಟ್ಲೀಸ್ಟ್ ಸಾಂಗ್ಸ್ ಲೆಂತ್ ಬಂದು ಈಗ 3 minutes ಆಗಿದೆ. ಒಂದು ಸಾಂಗ್ ಲೆಂತ್ ಈಗ ಲೇಟೆಸ್ಟ್ 2.5-3 minutes ಆಗಿದೆ. ಮುಂಚೆ ಸಾಂಗ್ಸ್ ಎಲ್ಲ 7 minutes,
6 minutes ಅಂದರೆ ಓಡ್ತಾನೆ ಇದೆ, ಇಂಟ್ರೊಡಕ್ಷನ್ ಮ್ಯೂಸಿಕ್ ಬರ್ತಾ ಇದೆ, ಹೋಗ್ತಾನೆ ಇಲ್ಲ ಅದು. BGM ಬರ್ತಾ ಇದೆ. BGM ಬರ್ತಾ ಇದೆ. ಈಗ ಎಲ್ಲ ಕಟ್ ಮಾಡಿದ್ದಾರೆ. ಸೊ ಆಯ್ತಲ್ಲ, ಈಗ 3 ಸಾಂಗ್ಸ್ ಇದ್ರೆ ಎಷ್ಟಾಗುತ್ತೆ? ಅದೇ 100 ಐ ಮೀನ್ ಮಿನಿಮಮ್ ಅಬೌಟ್ 6 ನಿಮಿಷ 11 minutes, 10 to 11 minutes. ಎಷ್ಟು ನಿಮಿಷ ಬಾಕಿ ಇದೆ? 4 minutes ಬಾಕಿ ಇದೆ. 4 minutes ಅಲ್ಲಿ ಅಟ್ಲೀಸ್ಟ್ 3 minutes ಆಫ್ ಆ್ಯಡ್ಸ್. ನಿಮ್ಮ ಹತ್ರ ಎಷ್ಟು ಟೈಮ್ ಇದೆ? ಬರೀ 1 ನಿಮಿಷ ಅಷ್ಟೇ. ಆ 1 ನಿಮಿಷನೇ ನನ್ನ ಪ್ರ್ಯಾಂಕ್ ಕಾಲ್ಸ್ ಇದ್ದಿದ್ದು. ಅದಕ್ಕೆ ನನ್ನ ಪ್ರ್ಯಾಂಕ್ ಕಾಲ್ಸ್ 1 minute 15 seconds, 1 minute 20 seconds. ಅದು ಎಷ್ಟು ಜಗಳ ಆಗ್ತಿತ್ತಂದರೆ ಪ್ರೋಗ್ರಾಮಿಂಗ್ ಮತ್ತು ಸೇಲ್ಸ್ ಟೀಮ್ ಮಧ್ಯ. ಬಿಕಾಸ್ ಪ್ರೋಗ್ರಾಮ್ ಟೀಮ್, ನಾನು ನನ್ನ ಕ್ರಿಯೇಟಿವ್ ಸ್ಪೇಸಲ್ಲಿ ನಾನು ಹೇಳ್ತಿದ್ದೆ, ಇಲ್ಲ ಇಷ್ಟೇ ಇರ್ಬೇಕು ನನ್ನ ಪ್ರ್ಯಾಂಕ್ ಕಾಲು, ಇದಕ್ಕಿಂತ ಕಡಿಮೆ ನಾನು ಮಾಡಲ್ಲ, ಕ್ವಾಲಿಟಿ ಹೋಗುತ್ತೆ, ಸ್ಟೋರಿ ಬರಲ್ಲ, ಸ್ಟಾರ್ಟ್ ಮಿಡಲ್ ಎಂಡ್ ಇರಲ್ಲ, ನನಗಿಷ್ಟೇ ಬೇಕು. ಮತ್ತು ಸೇಲ್ಸ್ ಅವರು ಇಲ್ಲ ಅದನ್ನು ಕಡಿಮೆ ಮಾಡಿ, ಇಲ್ಲ ಅಂದರೆ ಇನ್ನೊಂದು, ಈಗಾಗಲೇ 20 ಸೆಕೆಂಡ್ ಅಂದರೆ ಅವ್ರು ಇನ್ನೊಂದು 15 ಸೆಕೆಂಡ್ ಆ್ಯಡ್ ಅಟ್ಲೀಸ್ಟ್ ಆಗ್ಬೋದಲ್ಲ, ಒಳಗಡೆ ಒಂದು ಅಪಾರ್ಟ್ಮೆಂಟ್ ಆ್ಯಡ್ ತುರುಕ್ಬೋದು, ಯಾವುದೋ ಒಂದು ಆಗ್ಬೋದಲ್ಲ. ಆ ಜಗಳ ಆಗ್ತಿತ್ತು. ಸ್ಲೋಲಿ ಏನಾಯ್ತದು, ಅದು ಒಂದು ಪ್ರ್ಯಾಂಕ್ ಕಾಲಿಂದ ಅದು ಫುಲ್ ಡೇ ಎವ್ರಿ ಅವರ್ ಪ್ಲೇ ಆಗ್ತಿತ್ತು. ಯಾಕಂದ್ರೆ ಹಿಟ್ ಆಯ್ತು ಅದು ಕಾನ್ಸೆಪ್ಟ್. ಕರೆಕ್ಟ್. ಆ್ಯಂಡ್ ನಾನೇನು ಮಾಡಿದೆ, ಆ ಟೈಮಲ್ಲಿ ಇಂಟರ್ನೆಟ್ಟಲ್ಲಿ ಪ್ರ್ಯಾಂಕ್ ಕಾಲ್ಸ್ನ ಅಪ್ಲೋಡ್ ಮಾಡ್ತಿದ್ದೆ ನಾನು. ಯೂಟ್ಯೂಬ್, ಸೌಂಡ್ ಕ್ಲೌಡ್. I didn't, again, right, adoption, it was a problem. I didn't adopt YouTube fast enough. ಅದಕ್ಕೆ ನೀವು ಇವತ್ತು ನೋಡಿದ್ರೆ ಯೂಟ್ಯೂಬಲ್ಲಿ ನನ್ನ ಪ್ರ್ಯಾಂಕ್ ಕಾಲ್ಸ್ ಸುಮಾರಿದೆ, ಬಟ್ ಆ ಪ್ರ್ಯಾಂಕ್ ಕಾಲ್ಸ್ ನನ್ನ ಚಾನಲಲ್ಲಿಲ್ಲ, ಬೇರೆ ಎಲ್ಲ ಚಾನಲ್ಸಲ್ಲಿದೆ. ನಾನು ಅದನ್ನು ನಂದಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಮಾಡಿದ ಎಲ್ಲ ಕೆಲಸ ಕಾಪಿ ರೈಟ್ಸ್ ಬಂದು ರೇಡಿಯೋ ಸ್ಟೇಷನ್ ಹತ್ರ ಇತ್ತು. ಸೊ ಇಟ್ಸ್ ನಾಟ್ ಮೈ ಕಾಂಟೆಂಟ್, ಇಟ್ಸ್ ರೇಡಿಯೋ ಸ್ಟೇಷನ್ಸ್ ಕಾಂಟೆಂಟ್. ನೀವು ಅಲ್ಲಿ ಸ್ಯಾಲರಿಡ್ ಪರ್ಸನ್. ದಟ್ಸ್ ಐ ಮೀನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂದರೆ ಅದೇ ಕೆಲಸ ನೀವು ಮಾಡ್ತೀರಾ, ಬಟ್ ರೈಟ್ಸ್ ಬೇರೆಯವ್ರದ್ದಿರುತ್ತೆ, ರೈಟ್? ಸೊ ಆ ಪ್ರ್ಯಾಂಕ್ ಕಾಲ್ಸ್ ಮತ್ತೆ ಇಟ್ ಬಿಕೇಮ್ ವೆರಿ ಎಕ್ಸ್ಪೆನ್ಸಿವ್. ಅಂದರೆ ಆ ಟೈಮಲ್ಲಿ ಸೇಲ್ಸ್ ಅವ್ರಿಗೆ ಆ ಪ್ರ್ಯಾಂಕ್ ಕಾಲ್ ಪ್ರೀಮಿಯಂ ಇತ್ತು. ಅಂದರೆ ಈಗ ಸುಪಾರಿ ಬ್ರಾಟ್ ಟು ಯು ಬೈ, ಸೊ ಅದು ಎಕ್ಸ್ಪೆನ್ಸಿವ್ ಇತ್ತು ಅವರಿಗೆ, ಸೇಲ್ಸ್ ಅವರಿಗೆ. ಆ್ಯಂಡ್ ನನ್ನ ಜೀವನ ಸ್ವಲ್ಪ ಈಸಿ ಆಯಿತು. ಬಿಕಾಸ್ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಏನಿತ್ತಂದರೆ, ನಾನು ಡರೈಸ್ ಅವ್ರು ರಿಟೈರ್ ಆದ ನಂತರ, ನನ್ನ ಮೆಂಟರ್ ರಿಟೈರ್ ಆದ ನಂತರ ಆ ಈವ್ನಿಂಗ್ ಶೋ ನನಗೆ ಕೊಡ್ತಾರಂತ. ಬಟ್ ನಾನು ಎಷ್ಟು ಅಂದರೆ ಆಲ್ಮೋಸ್ಟ್ 3-4 years ಆದ ನಂತರ ಆ ಆಪರ್ಚುನಿಟಿಗೆ ನನಗೆ ಬಂತು. ಬಟ್ ಐ ಡಿಂಟ್ ವಾಂಟ್ ಟು ರಿಪೀಟ್ ವಾಟ್ ಐ ಡಿಡ್ ಎಟ್ ರಾಜ್ ಮ್ಯೂಸಿಕ್ಸ್. ಲೈಕ್ ಸಿಕ್ಕಿದ ಮೇಲೆ ಇಷ್ಟೇನಾ ಅಂತ. ಸೊ ನಾನು ಹೇಳಿದೆ, ಇಲ್ಲ ಇದು ನನಗೆ ಬೇಡ, ಬೇರೆಯವ್ರನ್ನ ಈ ಶೋ ಮಾಡೋಕ್ಕೆ ಹೇಳಿ, ನನಗೆ ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ನಾನೇನು ಮಾಡಿದೆ, ಆ್ಯಕ್ಚುಲಿ ಆ ಟೈಮಲ್ಲಿ ನನಗೆ ಆ್ಯಕ್ಚುಲಿ ಟೈಮ್ ಈಸ್ ಮನಿ ಅಂತ ಗೊತ್ತಾಯ್ತು ನನಗೆ. ಆ ಕಾನ್ಸೆಪ್ಟ್ ಅರ್ಥ ಆಯ್ತು ನನಗೆ. ಇಲ್ಲಿ ಫೀವರ್ 104 ಆ ಫೇಸ್ ಆಫ್ ಲೈಫಲ್ಲಿ ನನಗೆ ಅರ್ಥ ಆಯಿತು ಟೈಮ್ ಇಸ್ ಮನಿ ಅಂತ. ಬಿಕಾಸ್ ನಾನು ಈವ್ನಿಂಗ್ ಶೋ ತೊಗೊಳ್ತಿದ್ರೆ, ನಾನು 5 to 9 o'clock ಸಾಮಾನ್ಯವಾಗಿ ನೋಡಿದ್ರೆ ಸುಮಾರು ಜನ ಕಾರ್ಪೊರೇಟ್ ಇವೆಂಟ್ಸ್ ಎಲ್ಲ ಮಾಡೋದು ಆ ಟೈಮಲ್ಲೇ. ಒಂದು ಕಾರ್ಪೊರೇಟ್ ಇವೆಂಟ್ ಆಗಬೇಕಂದ್ರೆ ಅದು ಈವ್ನಿಂಗಲ್ಲೇ ಆಗೋದು ಅದು. ಆ್ಯಂಡ್ ಸಿನ್ಸ್ ಮೈ ಪ್ರ್ಯಾಂಕ್ ಕಾಲ್ಸ್ ಆರ್ ವೆರಿ ಪಾಪ್ಯುಲರ್, ಜನ ನನಗೆ ಅವ್ರ ಇವೆಂಟ್ಸಿಗೆ ಕರಿತಿದ್ರು to host it. Okay, like you're doing MC kind of MC, it came back again in life. And ಅದೇ ಟೈಮಲ್ಲಿ ನಾನು ಒಂದು ಸ್ಯಾಟರ್ಡೆ ಸಂಡೇ ಇತ್ತೇನು, ಐಮ್ ಟಾಕಿಂಗ್ ಅಬೌಟ್ ಅಟ್ಲೀಸ್ಟ್ 10 years ago ಐಮ್ ಟಾಕಿಂಗ್ ಅಬೌಟ್. ನಾನು ಒಂದು ಕಾಮಿಡಿ ಶೋಗೆ ಹೋದೆ. ನಾನು ಒಂದು ಇಂಪ್ರೋವ್ ಅಂತ, ಇಂಪ್ರೋವ್ ಅಂತ ಒಂದು ಕಾಮಿಡಿ ಶೋ. TV ಇಲ್ಲ, ರೆಗ್ಯುಲರ್ ನಮ್ಮ ಸ್ಟೇಜ್ ಶೋ. ಅಲ್ಲಿ ನೋಡುವಾಗ ನಾನು ಒಂದು ಫ್ರೆಂಡ್ ಜೊತೆ ಕೂತಿದ್ದೆ. ನಾನು ಹೇಳಿದ್ರೆ ಆ್ಯಕ್ಚುಲಿ ಅದು ನನ್ನ ಲೈಫಲ್ಲಿ ನಾನು ಹೇಳಿದೆ ಅಲ್ಲ, ಪ್ರೆಸೆಂಟೇಷನ್ನು, ಈ ಪ್ರೆಸೆಂಟೇಷನಲ್ಲಿ ಇರಬೇಕಂತ. ಅದೇ ಥರ ನಾನು ಶೋ ನೋಡುವಾಗ ನಾನು ಹೇಳಿದೆ, ನಾನು ಇಲ್ಲಿ ಇರಬಾರ್ದು, ನಾನು ಅಲ್ಲಿರ್ಬೇಕಂತ. ಕಾಮಿಡಿ ಶೋ ನೋಡೋಕೆ ಹೋಗಿದ್ರಿ ಇವತ್ತು? ಟಿಕೆಟ್ ಇಸ್ಕೊಂಡು ನಾನು ನೋಡೋಕೆ ಹೋಗಿದ್ದೆ. ನಾನು ಹೇಳಿದೆ, ಇಲ್ಲ ನಾನು ಇಲ್ಲಿಲ್ಲ, ನಾನು ಆ್ಯಕ್ಚುಲಿ ಸ್ಟೇಜಲ್ಲಿ ಇರಬೇಕಂತ. ತುಂಬ ಚೆನ್ನಾಗಿ ಮಾಡ್ತಿದ್ರು ಅವರು ಎಲ್ಲರೂ, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್. ನಾನು ಹೇಳಿದೆ, ಇಲ್ಲ ನಾನು ಅಲ್ಲಿರ್ಬೇಕಂತ. ಇಂಡಿಯಲ್ಲಿ ಮಾತಾಡೋ ಸುಮಾರು ಸ್ಟ್ಯಾಂಡಪ್ ಕಮಿಡಿಯನ್ಸ್, ಇಂಗ್ಲೀಷ್ ಸ್ಟ್ಯಾಂಡಪ್ ಕಮಿಡಿಯನ್ಸ್ ಅಲ್ಲಿಂದಾನೇ ಬರೋದು. ಕೆನಿತ್ ಸೆಬಾಸ್ಟಿಯನ್, ಕನ್ನನ್, ಸುಮುಖಿ ಸುರೇಶ್, ಇವರೆಲ್ಲರೂ ಸ್ಟ್ಯಾಂಡಪ್ ಕಮಿಡಿಯನ್ಸ್ ಅಲ್ಲಿಂದಾನೇ. ಅಂದರೆ ಅಲ್ಲಿಂದ ಅಂದರೆ ಅವರೆಲ್ಲರೂ ಈ ಶೋ ಮಾಡಿದ್ದಾರೆ 100%. ತುಂಬ ಟ್ಯಾಲೆಂಟೆಡ್ ಜನ. ಸಾದ್ ಖಾನ್ ಅಂತ, ನಾನು ಹಂಬಲ್ ಪಾಲಿಟಿಷಿಯನ್ ನಾಗರಾಜ್ ಸಿನಿಮಾ ಅವರೇ ಡೈರೆಕ್ಟ್ ಮಾಡಿದ್ದು, ಅವರೇ ಈ ಶೋ ಸ್ಟಾರ್ಟ್ ಮಾಡಿದ್ದು. ಮತ್ತು ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ಮತ್ತು ನಾವು ಸುಮಾರು ವರ್ಷ ಆದ ನಂತರ ಹಂಬಲ್ ಪಾಲಿಟಿಷಿಯನ್ ನಾಗರಾಜ್ 2017 ಮಾಡಿದ್ವಿ. ಸೊ ನಾನು ಇಲ್ಲ, ಈ ಶೋ ಅಲ್ಲಿ ನಾನು ಮಾಡಬೇಕಂತ ಹೆಂಗೋ ಅವ್ರನ್ನ ಫಾಲೋ ಅಪ್ ಮಾಡಿ ಕಾಲ್ ಮಾಡಿ ನಾನು ಮಾಡಬೇಕು ಅಂತ ಆ ಶೋಸ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಲೈಫ್ ಆ ಟೈಮಲ್ಲಿ ಹೇಗಿತ್ತಂದರೆ, ನಾನು ರೇಡಿಯೋ ಮಾಡ್ತಿದ್ದೆ, ಬೆಳಗ್ಗೆ ಹೋಗ್ಬಿಟ್ಟು ರೇಡಿಯೋ ಅಲ್ಲಿ ರೆಕಾರ್ಡ್ ಮಾಡ್ತಿದ್ದೆ, ಮತ್ತು ಸಂಜೆ ಒಂದು ಕಾರ್ಪೊರೇಟ್ ಇವೆಂಟ್, ಮತ್ತು ರಿಹರ್ಸಲ್ ಫಾರ್ ಇಂಪ್ರೂವ್, ಮತ್ತು ಯಾವಾಗಾದರೂ ಒಂದು ಪಬ್ ಅಥವಾ ಒಂದು ಕ್ಲಬ್ಬಲ್ಲಿ ಒಂದು ಕಾಮಿಡಿ ಶೋ, ನಾವು ಈ ಕಾಮಿಡಿ ಶೋ ಅಲ್ಲಿ ಮಾಡೋದು. ಆ ಟೈಮಲ್ಲಿ ರೆಸ್ಟೋರೆಂಟ್ಸ್ ಆ್ಯಂಡ್ ಬಾರ್ಸಲ್ಲಿ ಸುಮಾರು ಶೋಸ್ ಆಗ್ತಿತ್ತು. ಸೊ ಟಿಕೆಟ್ಸ್ 150 rupees, 100 rupees. ಅದರಲ್ಲಿ ಇರೋದು 7 ಪರ್ಫಾರ್ಮರ್ಸಲ್ಲಿ. ನೀವು ಥಿಯೇಟರ್ ಮಾಡಿದ್ದೀರಾ, ನಿಮಗೆ ಗೊತ್ತು. ಅದರಲ್ಲಿ ಕೂಡ ಅಷ್ಟು ಸಣ್ಣ ಪುಟ್ಟ ದುಡ್ಡು ಏನಾದರೂ ಬಂದರೆ ಅದೇ ದೊಡ್ಡ ವಿಷಯ ಆಯಿತು ಆ ಟೈಮಲ್ಲಿ. ಬಟ್ ಕ್ರಿಯೇಟಿವ್ಲಿ ಐ ವಾಸ್ ವೆರಿ ಹ್ಯಾಪಿ.
ವೆರಿ ಆಕ್ಯುಪೈಡ್. ಆ್ಯಂಡ್ ಕಾರ್ಪೊರೇಟ್ ಇವೆಂಟ್ಸ್ ಪೇಡ್ ದ ಮನಿ. ಸ್ಯಾಲ್ರಿ ಒಂದು ಕಡೆ ಇತ್ತು, ಫ್ರೀಲಾನ್ಸಿಂಗ್ ಇಂದ ಮನಿ ಬರ್ತಿತ್ತು, ಇಲ್ಲಿ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಐ ಮೀನ್ ಇಟ್ ಲುಕ್ಡ್ ಗುಡ್ ಅಟ್ ಒನ್ ಪಾಯಿಂಟ್, ಇಟ್ ಲುಕ್ಡ್ ಗ್ರೇಟ್. ಅಂದರೆ ನಾನು ಓಕೆ ಇದು ಚೆನ್ನಾಗಿದೆ ಅಂತ ಒಂದು ಫೀಲಿಂಗ್ ಇತ್ತು. Give me your father number. No, I don't talk to him. You are not talking your father. That's why you are talking my daughter. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.